ಕರ್ನಾಟಕ ಸರ್ಕಾರ ಕೈಗೆತ್ತಿಕೊಂಡಿರುವ ಪುರಸಭೆ ನಗರಸಭೆ ರಚನೆಯಾದ ಮೇಲೆ ಕಚೇರಿಯ ಮುಂದೆ ನಾಮಫಲಕಗಳು ಮಾತ್ರ ಬದಲಾವಣೆ ಆಗುತ್ತದೆ, ಆದರೆ ನಿಮ್ಮ ಬದುಕು ಹಾಗೆಯೇ ಇರುತ್ತದೆ ಎಂದು ಡಾಕ್ಟರ್ ಚಿನ್ನಪ್ಪ ನುಡಿದರು. ಆನೇಕಲ್ ತಾಲೂಕಿನಲ್ಲಿ ಇರುವ ಗ್ರಾಮ ಪಂಚಾಯಿತಿಗಳನ್ನು ಮೇಲ್ದರ್ಜೆಗೇರಿಸುವ ಸರ್ಕಾರದ ಕ್ರಮ ಅವೈಜ್ಞಾನಿಕವಾದದ್ದು. ಕೂಡಲೇ ರಾಜ್ಯ ಸರ್ಕಾರ ಈ ಪ್ರಕ್ರಿಯೆಯನ್ನು ಇಲ್ಲಿಗೆ ಕೈ ಬಿಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಕರ್ನಾಟಕ ಜೈ ಭೀಮ್ ಜನ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಚಿನ್ನಪ್ಪ ಚಿಕ್ಕಗಡೆ ರವರು ರಾಜ್ಯ ಸರ್ಕಾರಕ್ಕೆ ಮಾಧ್ಯಮಗಳ ಮೂಲಕ ಎಚ್ಚರಿಕೆ ನೀಡಿದರು. ಅವರು ಆನೇಕಲ್ ಪಟ್ಟಣದಲ್ಲಿರುವ ರಾಘವೇಂದ್ರ ಹೋಟೆಲ್ನಲ್ಲಿ ಆಯೋಜಿಸಲಾಗಿದ್ದ ವಿಚಾರ ಸಂಕಿರಣದಲ್ಲಿ ಮಾತನಾಡಿದರು. ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಆನೇಕಲ್ ಕ್ಷೇತ್ರದ ಜನರನ್ನು ಬಲಿ ಪಶು ಮಾಡಲು ಹೊರಟಿದ್ದಾರೆ. ಇನ್ನಾದರೂ ಜನಪ್ರತಿನಿಧಿಗಳು, ಹೋರಾಟಗಾರರು, ಮಹಿಳಾ ಪ್ರತಿನಿಧಿಗಳು ಮತ್ತು ಮುಖ್ಯವಾಗಿ ಆನೇಕಲ್ ಕ್ಷೇತ್ರದ ಜನತೆ ಜಾಗೃತಗೊಳ್ಳದಿದ್ದರೆ ಸಂವಿಧಾನ ಬದ್ಧವಾಗಿ ನಮಗೆ ಬಂದ ಹಕ್ಕುಗಳನ್ನ ಬಲಾಢ್ಯರು ಕಸಿದುಕೊಳ್ಳುವ ಕೆಲಸವನ್ನ ಮಾಡುತ್ತಾರೆ ಎಂದು ಸಾರ್ವಜನಿಕರಿಗೆ ತಿಳಿ ಹೇಳಿದರು. ಅದೆಲ್ಲ ಕೂಡ ನಾವು ಕೃಷಿಕರಿಗೆ ಮಾಡಕ್ಕೆ ಸಾಧ್ಯ ಆಗುದಿಲ್ಲ. ಅದು ಕೂಡ ಒಂದು ಅವೈಜ್ಞತೆ. ಅವರೇ ಕೊಟ್ಟಿರುವಂತಹ ಏನು ಫಾರ್ಮೆಟ್ ಇದೆ ಅದನ್ನ ಅವರು ಪಂಚಾಯತಿಗಳು ಫಿಲ್ಅಪ್ ಮಾಡಕ್ಕೆ ಸಾಧ್ಯ ಆಗುದಿಲ್ಲ. ಮತ್ತೆ ನಮ್ಮ ಏನ್ ಮಾಡ್ತಾರೆ, ಮತ್ತೆ ಸುಳ್ಳು ಸುಳ್ಳು ದಾಖಲೆ ಕೊಡೋದಕ್ಕೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಕೂಡ ನಾವೆಲ್ಲ ಎಚ್ಚೆತ್ಕೋಬೇಕು. ಇನ್ನು ಮುಖ್ಯವಾಗಿ ಇಲ್ಲಿ 28 ಪಂಚಾಯತಿಗಳಲ್ಲಿ 20 ಪಂಚಾಯತಿಗಳನ್ನ ನಗರಸಭೆ ಪುರಸಭೆಗಳನ್ನು ಮಾಡ್ತಾರೆ. ಇಲ್ಲಿ ಚಿಹ್ನೆ ಮೇಲೆ ಕಾಂಗ್ರೆಸ್, ಬಿಜೆಪಿ ಅಥವಾ ಯಾವುದೋ ಒಂದು ಪಕ್ಷದ ಮೇಲೆ ಆಧಾರದ ಮೇಲೆ ಚಿಹ್ನೆ ಮೇಲೆ ಇಲ್ಲಿ ಚುನಾವಣೆ ನಡೀತದೆ. ಆದರೆ ಇಲ್ಲಿ ಪಂಚಾಯತಿನಲ್ಲಿ ಯಾವುದೂ ಕೂಡ ಯಾವುದೇ ಚಿಹ್ನೆಯ ಮೇಲೆ ಯಾವುದೇ ಗುಟ್ಟು ಇಲ್ಲದಿರೋ ಪ್ರಭಾವ ಅಲ್ಲದೇ ಇದ್ರೂ ಕೂಡ ನಾವು ಇಲ್ಲಿ ಪಂಚಾಯತ್ ಮೆಂಬರ್ ಆಗ್ಬೋದು. ಆದರೆ ನಗರಸಭೆ ಪುರಸಭೆಗಳಾದರೆ ಯಾರು ಬಜಾಟಿಯಲ್ಲಿರ್ತಾರೋ, ಯಾರು ರಾಜಕೀಯವಾಗಿ ಶಕ್ತಿ ಇರ್ತಾರೋ ಅವ್ರು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅವ್ರು ಮಾತ್ರ ಪಕ್ಷದ ಚಿಹ್ನೆ ಸಾಧ್ಯ ಆಗ್ತದೆ. ಆದರೆ ಈ ಮತ್ತೆ ಈ ರೀತಿಯ ಮೇಲ್ದರ್ಜೆಗೆ ಹೇಳಿದ್ಮೇಲೆ ಅವ್ಯಾವುದು ಕೂಡ ಸಾಧ್ಯ ಆಗೋದಿಲ್ಲ. 215 ಜನ ಏನು ಪಂಚಾಯತ್ ಸದಸ್ಯರು ಇರ್ತಾರೆ, ಅವರು ಒಂದು 20% ಅವರಿಗೆ ಸಿಗೋದೇ ಹೊರತು ಇನ್ನು ಶೇಕಡ 70% ಜನಕ್ಕೆ ಅಧಿಕಾರ ಸಿಗೋದೇ ಇಲ್ಲ. ಜೊತೆಗೆ ಮೀಸಲಾತಿ ಏನಿದೆ, ಇವಾಗ ಪರಿಶಿಷ್ಟ ಜಾತಿ ಇರ್ಬೋದು, ಪರಿಶಿಷ್ಟ ವರ್ಗ ಇರ್ಬೋದು, ಅಥವಾ ಮಹಿಳೆಯರು ಇರ್ಬೋದು, ಹಿಂದುಳಿದ ವರ್ಗ, ಅವು ಯಾರು ಕೂಡ ಸಿಗೋದಿಲ್ಲ. ಸಿಗ್ತದೆ 400 ಜನರಿಗೆ ಒಂದು ಪಂಚಾಯಿತಿ ಅಂದರೆ 1000 ಜನಕ್ಕೆ ಒಂದು ಪುರಸಭೆ ಸದಸ್ಯರು ಅಂದರೆ 3 ಜನ ಹೋಗ್ತಾರೆ. 3 ಪಂಚಾಯಿತಿ ಸದಸ್ಯರಿಗೆ, ಗ್ರಾಮ ಪಂಚಾಯತ್ ಸದಸ್ಯರಿಗೆ ಒಂದು ಪುರಸಭೆ ಸದಸ್ಯರು ಸಿಗ್ಬೋದು. ಆವಾಗ ಏಕೈಕಿ ಪಕ್ಷಗಳ ಒಂದು ಬಲಾಟೆ ಜಾಸ್ತಿ ಆಗ್ತದೆ, ರಾಜಕೀಯ ಚಟುವಟಿಕೆಗಳು ಜಾಸ್ತಿ ಆಗ್ತದೆ. ಎಲ್ಲ ಪಂಚಾಯಿತಿಗಳನ್ನು ಮೇಲ್ದರ್ಜೆಗೆ ಏರಿಸುವ ವಿಚಾರದಲ್ಲಿ ನಮ್ಮ ಚಿನ್ನಪ್ಪಣ್ಣವರು ಒಂದು 4 ಮಾತು ಮಾತಾಡಬೇಕಂತ ಹೇಳಿ ಇಲ್ಲಿ ಕರೆಸಿದ್ದಾರೆ. ನಮ್ಮ ಪಂಚಾಯಿತಿಗಳನ್ನು ಮೇಲೆ ದರ್ಜೆಗೆ ಏರಿಸುವುದು ಸಂತೋಷನೇ. ಆದರೂ ನಾವು ಈಗ ಅಂದನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗೋದಕ್ಕೆ 3 ಬಾರಿನಿಂದ ಕಂಟಿನ್ಯೂಸ್ ಆಗಿ ಗೆದ್ದಿದ್ದಾರೆ 15 ವರ್ಷದಿಂದ. ನಮ್ಮ ಯಾಕೆ 15 ವರ್ಷದಿಂದ ಗೆದ್ದರೆ ಅಂದರೆ ಭೇದ ಭಾವ ಇರೋದಿಲ್ಲ. ನಾವು ಇಂಡಿಪೆಂಡೆಂಟಲ್ಲೇ ನಿಂತು ಗೆಲ್ತಾ ಇದ್ದೀರಿ. ಈ ಪುರಸಭೆ ನಗರಸಭೆಗಳಾದ್ರೆ ಆಯಾ ಪಕ್ಷದಲ್ಲೇ ನಿಂತ್ಕೊಬೇಕು. ನಾವು ಆ ಪಕ್ಷದಲ್ಲಿ ನಿಂತ್ಕೊಬೇಕಾದ್ರೆ ಇನ್ನೊಂದು ಪಕ್ಷದವ್ರು ಹೊಂದಿಸೋದಿಲ್ಲ, ಆಗ ಕಷ್ಟ ಇರ್ತೈತೆ. ಈಗ ನಮ್ಮ ಮುತ್ತನ್ನೂರು, ಅಂದೇನಹಳ್ಳಿ, ಬಿಲ್ಲಾಪುರ ಪಂಚಾಯತ್ 3 ಜನನೂ ನಮಗೆ ಒಡನಾಟ ಇದೆ, ಹಾಕಿರೋ ಸಂತೋಷನೇ. ಆದ್ರೂ ಈ ಎಲೆಕ್ಷನ್ ಪಕ್ಷಗಳಂತ ನಿಂತಾಗ ನಾವೇ ಕಚ್ಚಾಡಿ ನಾವು ಹೊಡೆದಾಡಬೇಕಾಗುತ್ತೆ. ಈಗ ನಮ್ಮ ಅಂದೇನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಏನೇ ಒಂದು ನಿರ್ಧಾರ ತಗೊಬೇಕಾದ್ರೂ ನಾವೇ ಪಂಚಾಯತಿಯಲ್ಲಿ ತಗೊಬೋದು. ಪಿ ಡಿ ಓರು ಇರ್ತಾರೆ, ಕಾರ್ಯದರ್ಶಿಗಳಿರ್ತಾರೆ, ಬಾಡಿ ಇರ್ತೈತೆ. ಇಮಿಡಿಯೇಟ್ ನಾವು ಮೀಟಿಂಗ್ ಹಾಕ್ಕೊಬೇಕಂದ್ರೆ ಒಂದು ವಾರದಲ್ಲೇ ಮೀಟಿಂಗ್ ಹಾಕ್ಕೊಬೋದು. ಮೊನ್ನೆ ನಮ್ಮ ಶಾಸಕರು ನಿಮ್ಮ ಪಂಚಾಯತಿಗಳಲ್ಲಿ ನೀವು ಇದು ಡಾಂಬರೀಕರಣ ಮಾಡಬೇಕು ರಸ್ತೆಗಳು ಅಂತ ಹೇಳಿದ್ರು. ನಾವು ಸುಮಾರು ನಮ್ಮ ಪಂಚಾಯತಿಯಿಂದ 10 ಕಿಲೋಮೀಟ್ರು ಎಲ್ಲ ಡಾಂಬರೀಕರಣ ಮಾಡಿದ್ದೀರಿ, ಎಲ್ಲ ಗುಣಿಗಳೆಲ್ಲ ಮುಚ್ಚಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ. ನಮ್ಮ ಪಂಚಾಯತಿಯಲ್ಲಿ 3 ಕೆರೆ ಇಂಪ್ರೂವ್ಮೆಂಟ್ ಆಗಿದೆ, 6 ಕೋಟಿಗೆ ಜಾಸ್ತಿ ಆಗಿದೆ ಈಗ ಖರ್ಚು. ಅವು ನಮ್ಮ ಏನೇ ಇರಲಿ, ಈಗ ಅಣ್ಣವ್ರು ಹೇಳ್ತಾಯಿದ್ರು ಆ ಥರ ನಮ್ಗೆ ಈಗ 50,000 ಲಕ್ಷ ಇಲ್ಲ ಒಂದು 5 ಲಕ್ಷದವರೆಗೂ ಆಗಲಿ ಇಮಿಡಿಯೇಟ್ ಮಾಡಬೇಕಂದ್ರೆ ನಾವು ನಿರ್ಧಾರ ತಗೊಂಡು ಮಾಡ್ಬೋದು. ಪಂಚಾಯತಿಗಳಲ್ಲಿ ಅಧ್ಯಕ್ಷರು ಆಗ ಒಂದು ಒಡನಾಟ ಇರ್ತೈತೆ, ಸದಸ್ಯರೆಲ್ಲನೂ ಒಪ್ಕೊಳ್ತಾರೆ. ನಾವು ಈಗ ಪುರಸಭೆ ನಗರಸಭೆಗಳಾದ್ರೆ ನಾವು ಎಲ್ಲೋ ಯಾರೋ ಆಗ್ತಾರೆ, ಒಡನಾಟ ಕಡಿಮೆ ಇರ್ತೈತೆ, ಯಾರೋ ಅಡ್ಮಿನಿಸ್ಟ್ರೇಟರ್ ಬರ್ತಾರೆ.
ಅವರು ಲಿಂಕಲ್ಲಿ ಇರ್ತೈತೆ. ನಾವು ಏನೋ ಒಂದು ಹೇಳಿದ್ರೆ ಅವ್ರು ಕುಂದಿಸೋದೇ ಇಲ್ಲ. ಈಗ ಅನೇಕ ಪಂಚಾಯತಿಗಳು ನಾವು ನೋಡಿರ್ಬೋದು, ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲ ಗೊತ್ತಿರೋದೆ. ಕೆಲವು ಟೈಮ್ನಲ್ಲಿ ಪಿಡುಗಳೇ ಸಿಕ್ಕೋದಿಲ್ಲ, ಅಲ್ಲಿ ಕೆಲಸಗಳೇ ಆಗೋದಿಲ್ಲ, ಅಲ್ಲಿರೋ ಅಧ್ಯಕ್ಷರಿಗೆ ಜಾಸ್ತಿ ಸಮಸ್ಯೆ ಆಗುತ್ತೆ. ಈ ನಮಗೆ ಅನುಭವ ಏನಂದರೆ, ನಮ್ಮ ಪಂಚಾಯತಿಗಳೇ ಇದ್ದರೆ ನಮಗೆಲ್ಲ ಒಳ್ಳೆಯದಂತ ಹೇಳಿ ನಾವು ಮೊನ್ನೆ ಸಾರಿ ಮೀಟಿಂಗ್ ಕರೆದು ತುರ್ತಾಗಿ ನಮ್ಮ ಪಂಚಾಯತಿಗಳೇ ಇರಲಿ ಅಂತ ಲೆಟ್ರ್ ಮಾಡಿಕೊಡೋಣ ಅಂತ ನಾವೆಲ್ಲ ಮಾತಾಡ್ಕೊಂಡಿದ್ದೀರಿ. ಎಲ್ಲ ಪಂಚಾಯತಿಗಳವರು ಅದೇ ಥರ ಮಾಡಿ ಆದಷ್ಟು ನಮ್ಮ ಪಂಚಾಯತಿಗಳನ್ನ ಉಳಿಸ್ಕೊಳೋದು ಉತ್ತಮ. ನಾವು ಯಾಕೆ ಉಳಿಸ್ಕೊತೀರಂದರೆ, ನಮ್ಮ ಯಾರಾದರೂ ಬಂದು ನಮ್ಮ ಕೈಗೆ ಸಿಗ್ತಾರೆ ಅನ್ನೋದು ಒಂದು ಇದು. ಯಾರೇ ಏನೇ ಕಷ್ಟ ಇರಲಿ, ಮೊನ್ನೆ ಮಳೆ ಬಂದು ಒಂದು 4-5 ಮನೆ ಬಿದ್ದೋಯ್ತು, ಇಮಿಡಿಯೇಟ್ ಬೆಳಗ್ಗೆ ಹೋಗಿ ನಮ್ಮ ಪಂಚಾಯತಿಯಿಂದನೂ ಪರಿಹಾರ ಕೊಟ್ರಿ. ಆಮೇಲೆ ನಮ್ಮ ಸರ್ಕಾರದಿಂದ ಏನು ಬರ್ತದೆ ಅದಕ್ಕೆಲ್ಲನೂ ನಾವು ನಮ್ಮ ನಾಡು ಕಚೇರಿ ತಹಶೀಲ್ದಾರ್ನ EAನ ಎಲ್ಲ ಕರೆಸಿ ನಾವು ಪಂಚಾಯತಿಯವರು ಹೋಗಿ ಇಮಿಡಿಯೇಟ್ ಕ್ರಮ ತಗೊಂಡ್ರೆ, ನಾವು ಈಗ ಅಂಗವಿಕಲರಿಗೆ ನಾವೇ ಸ್ವಂತವಾಗಿ ನಾವೇ ಅವರಿಗೆ ತಿಂಗಳಿಗೆ ಇಷ್ಟು ಕೊಡಬೇಕಂದ್ಬಿಟ್ಟು ಒಂದು 500 ರೂಪಾಯಿ ಇದು ಕೊಡೋಣ ಅಂತ ಇದ್ದೀರಿ. ನಮ್ಮ ಹಿರಿಯ ನಾಗರಿಕರ ಸಂಸ್ಥೆಗೆ 5,000 ಕೊಡ್ತಾಯಿದ್ರಿ, ನಾವು 10,000 ಕೊಡೋಣ ಅಂತ ತೀರ್ಮಾನ ಮಾಡಿದ್ದೀರಿ. ಈ SLC ಸೆಕೆಂಡ್ ಇಯರ್ ಎಲ್ಲ 70% ಬಂದಿರೋ ಮಕ್ಕಳಿಗೆ ನಾವು 5,000ದಿಂದ 10,000 ರೂಪಾಯಿ ಕೊಡ್ತಾಯಿದ್ದೀರಿ. ಇವೆಲ್ಲ ಇಂಥ ಅನೇಕ ಯೋಜನೆಗಳಿರ್ತೈತೆ. ನಮ್ಮ ಮನೆ ಯಜಮಾನ ಯಾವ ಥರ ತೀರ್ಮಾನ ತಗೊತಾನೆ ಆ ಥರ ಪಂಚಾಯತಿಯಲ್ಲಿ ಅಧ್ಯಕ್ಷರು PDO ಬಾಡಿ ಎಲ್ಲ ತಗೊಬೋದು. ಕಮ್ಮಿ ಇರ್ತಾರೆ ಜನಸಂಖ್ಯೆ, ಹೊಂದಿಸ್ತಾರೆ. ಈ ಜಾಸ್ತಿ ಜನ 100 ಜನ ಇದ್ದಾಗ ಈಗ ಹೇಳಿದ್ರು ಎಲ್ಲರೂ, ಒಂದು ಪುರಸಭೆ ಆದರೆ ಇಷ್ಟು ಜನ ಬೇಕು, ನಗರಸಭೆ ಆದರೆ ಇಷ್ಟು ಬೇಕಂತ. ನಮ್ಮ ವಾಟರ್ ಮೆನ್ಗಳನ್ನೇ ನಾವು ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಈಗ ಪಂಚಾಯತಿನಲ್ಲಿ ಇರ್ತಾರೆ, ಏನಾದರೂ ಸಮಸ್ಯೆ ಆದರೆ ಹೇಳಿದ್ರೆ ಅವ್ರು ಹೊಂದಿಸ್ತಾರೆ. ಆವಾಗ ಅಷ್ಟು ಜನಕ್ಕೂ ಎಲ್ಲೋ ಯಾರೋ ಒಬ್ಬರಿದ್ದು 3 ಪಂಚಾಯತಿನಲ್ಲಿದ್ದು ಇವ್ರಿಗೆಲ್ಲ ಹೇಳಿ ಸಮಸ್ಯೆಗಳಾಗಬೇಕಂದ್ರೆ ಕಷ್ಟ ಇರ್ತೈತೆ. ನಮ್ಮೂರಿಗೆ ಮಾಡಲಿ ಅಂತ ಒಬ್ಬರು, ನಮ್ಮೂರಿಗೆ ಮಾಡಲಿ ಅಂತ ಒಬ್ಬರು, ಯಾರೋ ಇದು ಐಡಿಯಾ ಇರೋರು ಮಾಡ್ಕೊತಾರೆ. ಸುಮ್ಮನೆ ನಾವು ಗೆದ್ರೂ ಪ್ರಯೋಜನ ಇರೋದಿಲ್ಲ. ಅವಾಗ ಏನಪ್ಪ, ಇವಾಗ ತಾಲೂಕು ಪಂಚಾಯತಿನಲ್ಲಿ ಗೆದ್ದುಬಿಟ್ಟು ನಾವು ಯಾವ ಥರ ಮಾಡ್ತಾಯಿದ್ರಿ, ಏನೋ ಅನುದಾನಗಳು ಬರ್ತಾ ಇರಲಿಲ್ಲ. ಹಾಗೆ ಏನೋ ಒಂದು ನಮ್ಮ ಸಮಸ್ಯೆಗಳು ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಆದಷ್ಟು ನಮಗೆ ಹಳ್ಳಿಗಳಲ್ಲಿ ಪಂಚಾಯತಿಗಳೇ ಇದ್ದರೆ ಕಮ್ಮಿ ಜನ ಇರ್ತೀರಿ, ಒಗ್ಗಟ್ಟಾಗಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀರಿ, ಒಳ್ಳೆ ಅಭಿವೃದ್ಧಿ ಆಗುತ್ತೆ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಬೆಳಗ್ಗೆಯಿಂದ ಏನು ನಮ್ಮ ಚಿನ್ಮಯ ಸೇವಾ ಸಂಸ್ಥೆ ಈ ಆನೇಕಲ್ ತಾಲೂಕಿನಲ್ಲಿ ಗ್ರಾಮ ಪಂಚಾಯತಿಗಳನ್ನು ಅವೈಜ್ಞಾನಿಕವಾಗಿ ಮೇಲ್ದರ್ಜೆ ಏರಿಸ್ತಕ್ಕಂಥ ವಿಚಾರವನ್ನು ನಮ್ಮ ಹಿರಿಯ ಪತ್ರಕರ್ತರಾದಂಥ CR ವಿಜಯಕುಮಾರ್ ಅವರು, ವಕೀಲರಾದಂಥ ಸಹೋದರ ಪುರುಷೋತ್ತಮ ಅವರು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ರಾಮಪ್ಪ ಅವರು, ಮತ್ತು ಸದಸ್ಯರಾದಂಥ ಸತೀಶ್ ಅವರು, ಮಹೇಶ್ ಅವರು ಎಲ್ಲರೂ ಕೂಡ ಈಗಾಗಲೇ ಮಾತಾಡಿದ್ದಾರೆ. ನಾನಾದರೂ ಮತ್ತೊಮ್ಮೆ ಮಾಧ್ಯಮದ ಮುಖಾಂತರ ಈ ತಾಲೂಕಿನ ಜನತೆಗೆ ನೀವೆಲ್ಲ ಎಚ್ಚೆತ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಹಕ್ಕುಗಳನ್ನು ಯಾರೋ ಒಬ್ಬ ವ್ಯಕ್ತಿಗಾಗಿ ಇಡೀ ತಾಲೂಕನ್ನು ಬಲಿಪಶು ಮಾಡಲು ಹೊರಟಿರ್ತಕ್ಕಂಥ ಸನ್ನಿವೇಶವನ್ನು ಜಾಗೃತಿ ಮೂಡಿಸ್ತಕ್ಕಂಥ, ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ವಿಜಯಕುಮಾರ್ ಸರ್ ಅವರು, ನಾವು ಮಹೇಶ್ ಅವರು ಮಾಡ್ತಾಯಿದ್ದೀವಿ. ಇದರಲ್ಲಿ ನಮ್ಮದೇನೋ ಸ್ವಾರ್ಥ ಇದೆ ಅಂತಲ್ಲ, ಇಡೀ ತಾಲೂಕಿನಲ್ಲಿ ಸಂವಿಧಾನಾತ್ಮಕವಾಗಿ ನಮಗೆ ಇರ್ತಕ್ಕಂಥ ಹಕ್ಕುಗಳನ್ನು ಯಾರೋ ಒಬ್ಬರ ಸ್ವಾರ್ಥಕ್ಕಾಗಿ ಕಿಳ್ತಕ್ಕಂಥ ಸಂದರ್ಭವನ್ನು ನೀವ್ಯಾರೂ ಕೂಡ ಬಲಿಪಶುಪರಾಗಬೇಡ್ರಿ ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಇವತ್ತು ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಪತ್ರನೂ ಹಾಕಿದ್ದೆ. ಕೆಲವರಿಗೆ ಒಂದು 5-6 ಜನ ಬರಲಿಕ್ಕೆ ಕೇಳಿದೆ. ಅದರಲ್ಲಿ ಒಂದು 2 ಬಂದರು. ಅವರಿಗೆ ನಾನು ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ. ಯಾಕಂತೇಳಿದ್ರೆ ಇವತ್ತು ಆನೇಕಲ್ ತಾಲೂಕಿನಲ್ಲಿ ನಾನು ಯಾವುದೇ ಕಾರಣಕ್ಕೂ ಉನ್ನತೀಕರಣಕ್ಕೆ ವಿರೋಧ ಇಲ್ಲ. ಆದರೆ ನೀವು ಮಾಡಲು ಹೊರಟಿರ್ತಕ್ಕಂಥದ್ದು ಅವೈಜ್ಞಾನಿಕವಾಗಿ ಮಾಡಿಕೊಟ್ಟಿರೋದು ಉದ್ದೇಶದಿಂದ ನಾವು ಅದನ್ನು ಖಂಡಿಸ್ತಾ ಇದ್ದೀವಿ. ಇವತ್ತು ಆನೇಕಲ್ ತಾಲೂಕಲ್ಲಿರ್ತಕ್ಕಂಥ ಸುಮಾರು ಜನ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರುಗಳಿಗೆ ನಿಮಗೆ ನಾನು ಮತ್ತೊಮ್ಮೆ ಮನವಿ ಮಾಡಿಕೊಳ್ತೇನೆ. ನೀವುಗಳು ದಯಮಾಡಿ ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಈಗಾಗಲೇ ಏನು ತುರ್ತು ನೋಟಿಸನ್ನು ಕಳಿಸಿದ್ದಾರೆ, ಅದಕ್ಕೆ ನೀವು ಗ್ರಾಮ ಪಂಚಾಯತಿಗಳೇ ಇರಬೇಕು ಅಂತ ನೀವು ಕಳಿಸ್ಬೇಕು ಅಂತ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ, ನಾವು ಯಾಕೆ ಇವರು ಮಾಡ್ತಕ್ಕಂಥದ್ದು ಅವೈಜ್ಞಾನಿಕ ಅಂತ ಹೇಳಿದ್ರೆ, ನಾವು ಸುಳ್ಳಾಗಿ ಅಥವಾ ನಮ್ಮ ಮನಸ್ಸಿಗೆ ಬಂದಂಗೆ ಹೇಳಲಿಕ್ಕೆ ನಾನು ಹೊರಟಿಲ್ಲ. ಇದು ಕರ್ನಾಟಕ ಪೌರಸಭೆ ಅಧಿನಿಯಮದ ಹ್ಯಾಕ್ಟ್ ಬುಕ್ಕು. ಈ ಹ್ಯಾಕ್ಟ್ ಬುಕ್ಕಲ್ಲಿ ಈಗಾಗಲೇ ವಿಜಯಕುಮಾರ್ ಸರ್ ಹೇಳಿದ್ದಾರೆ. ಏನಪ್ಪ ಅಂತೇಳಿದ್ರೆ, ಒಂದು ಪುರಸಭೆ ಮಾಡಬೇಕಾದ್ರೆ ಏನೆಲ್ಲ ಕಾಯ್ದೆ ಕಟ್ಲೆಗಳಿದೆಯಪ್ಪ ಅಂತೇಳಿದ್ರೆ,
ಆಗಲೇ ಜನರಲ್ ಆಗಿ ವಿಜಯಕುಮಾರ್ ಸರ್ ಹೇಳಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಆ ಒಂದು ಪುರಸಭೆಯಲ್ಲಿ ಯಾವುದೇ ಪುರಸಭೆ ನಗರಸಭೆ ಮಾಡಬೇಕಾದ್ರೆ ಒಂದು ಗೈಡ್ಲೈನ್ಸನ್ನು ಸರ್ಕಾರನೇ ಕೊಟ್ಟಿದೆ. ಇಲ್ಲಿ ಕೊಟ್ಟಿದೆ ನೋಡಿ, 30,000ಕ್ಕಿಂತ ಕಡಿಮೆ ಇಲ್ಲದ 40,000ಕ್ಕೂ ಕಡಿಮೆ ಇರತಕ್ಕಂಥ, ಅಂದರೆ 20,000ಕ್ಕೆ ಮೇಲೆ ಇರಬೇಕು. ಒಂದು ಪುರಸಭೆ ಮಾಡಬೇಕಾದ್ರೆ 20,000 ಮೇಲ್ಪಟ್ಟಿರಬೇಕು. ಆ ಒಂದು 30,000 ಮೇಲ್ಪಟ್ಟಿದ್ರೆ ಎಷ್ಟು ಜನ ಸದಸ್ಯರಾಗ್ತಾರೆ ಅಂತ ಹೇಳಿದ್ರೆ 23 ಜನ. 30ರಿಂದ 40,000 ಜನ ಇದ್ದರೆ 23 ಜನಸಂಖ್ಯೆ, 40ರಿಂದ 50 ಇದ್ದರೆ 27 ಜನ, 50ರಿಂದ 1 ಲಕ್ಷ ಇದ್ದರೆ 31 ಜನ, 1 ಲಕ್ಷದಿಂದ 3 ಲಕ್ಷ ಇದ್ದರೆ 31 ಜನ. ಇದು ಸರ್ಕಾರನೇ ಪುರಸಭೆಗಳು ಮಾಡಬೇಕಾದ್ರೆ ಇದು ಜನಸಂಖ್ಯೆ. ಈ ಜನಸಂಖ್ಯೆನೇ ಮೊದಲನೇದಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಜನಸಂಖ್ಯೆ ಆದಮೇಲೆ ನಾನು ವಿಜಯಕುಮಾರ್ ಸರ್ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಭಾಳ ಶಾರ್ಟಾಗಿ ಹೇಳ್ತೀನಿ. ಜನಸಂಖ್ಯೆ 20,000ಕ್ಕಿಂತ ಕಡಿಮೆ ಇಲ್ಲದ ಮತ್ತು 3 ಲಕ್ಷಕ್ಕೆ ಹೆಚ್ಚಿಲ್ಲದೆ ಹೊರತು ಯಾವುದೇ ಒಂದು ನಗರಸಭೆ ಪುರಸಭೆ ಮಾಡಬೇಕಾದ್ರೆ 20,000ಕ್ಕಿಂತಲೂ ಕಡಿಮೆ ಇರಬಾರ್ದು, 20,000ಕ್ಕೆ ಮೇಲೆ ಇರಬೇಕು. ಆದರೆ ಈಗ ಇವರು ಹೊರಟಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ 2011 ಜನಗಣತಿ ಪ್ರಕಾರವಾಗಿ ಯಾವ ಗ್ರಾಮ ಪಂಚಾಯತಿಯಲ್ಲಿ 20,000 ಇಲ್ಲ, ಅಥವಾ 1, 2, 3 ಮಿಕ್ಸ್ ಮಾಡಿದ್ರು ಕೂಡ 20,000 ಇಲ್ಲ. ಅದಾದ ಮೇಲೆ ಈ ಒಂದು ಪ್ರದೇಶದಲ್ಲಿ ಜನಸಂಖ್ಯೆ ಸಾಂದ್ರತೆ 1 ಚದುರ ಕಿಲೋಮೀಟರ್ ಪ್ರದೇಶಕ್ಕೆ 1,000ದಿಂದ 500 ನಿವಾಸಿಗಳ ಕಡಿಮೆ ಇಲ್ಲದ ಹೊರತು, ಅಂದರೆ 1 ಚದುರ ಕಿಲೋಮೀಟ್ರಿಗೆ 1,500 ಜನಸಂಖ್ಯೆ ಇರಬೇಕು. ತದನಂತರದಲ್ಲಿ ಇದನ್ನು ಯಾವ ಮಾನದಂಡ ಅಂತ ಹೇಳಿದ್ರೆ, ಇಂದಿನ ನಿಕಟಪೂರ್ವ ಜನಗಣತಿ. ಇಂದಿನ ಜನಗಣತಿ ಅಂದರೆ ಇಂದಿನ ಜನಗಣತಿ ಆಗಿರೋದು ಯಾವಾಗ? 2011. 2011 ಪ್ರಕಾರವಾಗಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಎಷ್ಟಿದೆ? 8,000, 10,000, 11,000 ಇದೆ. ಹಾಗಾಗಿ ಇದು ಕೂಡ ಇದು ರಾಜ್ಯಪಾಲರಿಗೆ ಕಳಿಸ್ಬೇಕಾದ್ರೆ, ರಾಜ್ಯಪಾಲರು ಪಾಸಾಗಬೇಕಂದ್ರೆ ಏನು ಸೆಂಟೆನ್ಸು 20,000 ಮೇಲ್ಪಟ್ಟಿರಬೇಕು. ತದನಂತರದಲ್ಲಿ ಜನಸಂಖ್ಯೆ 1 ಕಿಲೋಮೀಟ್ರಿಗೆ ಎಷ್ಟಿರಬೇಕು. ತದನಂತರದಲ್ಲಿ ತೆರಿಗೆ ಎಷ್ಟು? 9 ಲಕ್ಷ ಅಂತಿದೆ. ಈಗ 1 ಕೋಟಿ ಇರ್ಬೋದು, ಈ ಹಿಂದೆ 9 ಲಕ್ಷಕ್ಕೆ ಕಡಿಮೆ ಇತ್ತು. ಅದಾದ ಮೇಲೆ ಏನಿದೆ? ಕೃಷಿಯೇತರ ಚಟುವಟಿಕೆಗಳು ಇಲ್ಲಿದೆ ನೋಡಿ. ಕೃಷಿಯೇತರ ಚಟುವಟಿಕೆಗಳು 50% ಹೆಚ್ಚಿರಬೇಕು. ಅಂದರೆ ಉದಾಹರಣೆಗೆ ಈಗ ಮರ್ಸೂರಲ್ಲಿ ಇಟ್ಕೊಳ್ಳಿ, ಮರ್ಸೂರಲ್ಲಿ 2,000 ಜನಸಂಖ್ಯೆ ಇದ್ದರೆ 1,000 ಜನ ಉದ್ಯೋಗಸ್ಥರು ಇರಬೇಕು. ಎಷ್ಟು ಹೇಳಿ? 1,000 ಜನಸಂಖ್ಯೆ ಇರ್ಬೋದು. ಇವತ್ತು ಆ ಗ್ರಾಮದಲ್ಲಿ ಸುಮಾರು 70ರಿಂದ 80% ಕೃಷಿಯಲ್ಲೇ ಇದೆ. ಹಾಗಾಗಿ ಇಲ್ಲಿ ಈ ಸೆಂಟೆನ್ಸು ಕೂಡ ಪುರಸಭೆ ಮಾಡಲಿಕ್ಕೆ ವಿರೋಧವಾಗಿದೆ. ಆಮೇಲೆ ಈ ಮೇಲ್ಕಂಡ, ಈಗ ನಾನು ಇಷ್ಟೊತ್ತು ಹೇಳ್ದಲ್ಲ, ಈ ಸೆಂಟೆನ್ಸ್ಗಳಿಗೆ ಏನಾದರೂ ವಿರುದ್ಧವಾಗಿದ್ದರೆ ನಗರ ಪ್ರದೇಶವೆಂದು ಅಂತಹ ಯಾವುದೇ ಪ್ರದೇಶವನ್ನು ನಿರ್ಧರಿಸತಕ್ಕದ್ದಲ್ಲ. ಈ ಇಷ್ಟು ಪಾಯಿಂಟ್ಗಳಿಗೆ ವಿರುದ್ಧವಾಗಿದ್ದರೆ ಅಂಥ ಪುರಸಭೆ ಅಂತ ಮಾಡಲಿಕ್ಕೆ ನಿರ್ದೇಶಿಸತಕ್ಕದ್ದಲ್ಲ ಅಂಥೇಳಿ ಈ ಒಂದು ಗೈಡ್ಲೈನ್ಸ್ ಇಲ್ಲಿದೆ. ಆದರೆ ನಮ್ಮ ತಾಲೂಕಲ್ಲಿ ಏನಾಗಿದೆಪ್ಪ ದುರ್ದೈವ ಅಂತ ಹೇಳಿದ್ರೆ, ನಾವು ಹಿಂದೆ ಪತ್ರಿಕಾಗೋಷ್ಠಿಯನ್ನು ಕರೆದು ಹಲವಾರು ಗ್ರಾಮ ಪಂಚಾಯತಿಗಳಿಗೆ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಈ ರೀತಿಯಾಗಿ ಇಂಥ ಗೈಡ್ಲೈನ್ಸ್ ಪ್ರಕಾರವಾಗಿ ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ನೀವು ರೆಜುಲೇಷನ್ ಮಾಡಿ ಅಂತ ಈಗಾಗಲೇ ನಮ್ಮ ಅಂದೇನಹಳ್ಳಿ ಪಂಚಾಯತಿಯವರು ಮಾಡಿದ್ದಾರೆ. ಇನ್ನೂ ಕೆಲವು ಪಂಚಾಯತಿಗಳು ಮಾಡಲಿಕ್ಕೆ ಬಂದಿದ್ದಾರೆ. ನಾನು ಅವರಿಗೆ ಸ್ವಾಗತಾರ್ಹವನ್ನು ಕೋರ್ತಾ, ಬಂಧುಗಳೇ, ಕೇವಲ ಪುರಸಭೆ ನಗರಸಭೆ ಅಂತ ಮೇಲ್ದರ್ಜೆಗೆ ಏರಿಸೋದ್ರ ಜೊತೆಗೆ ವಿಜಯಕುಮಾರ್ ಸರ್ ಅವ್ರು ಹೇಳಿದ್ರು, ಒಂದು ವೇಳೆ ನಗರಸಭೆ ಪುರಸಭೆ ಆಯಿತು ಅಂತ ಇಟ್ಕೊಳ್ಳಿ, ಆನೇಕಲ್ ತಾಲೂಕಿನಲ್ಲಿ 1 ಲಕ್ಷ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಕೃಪಾಂಕ ಕಟ್ಟಾಗ್ತದೆ. ಎಷ್ಟು ಮಕ್ಕಳಿಗೆ? 1 ಲಕ್ಷ ಜನರಿಗೆ ಗ್ರಾಮೀಣ ಕೃಪಾಂಕ ಕಟ್ಟಾಗ್ತದೆ. ಜೊತೆಗೆ ಇವತ್ತು ಭಾಳ ಜನ ಬೀಗ್ತಾರೆ, ಆ ಸೊಸೈಟಿಯಲ್ಲಿ ಡೈರೆಕ್ಟರ್ ಆದಿ, ಈ ಸೊಸೈಟಿಯಲ್ಲಿ ಪ್ರೆಸಿಡೆಂಟ್ ಆದಿ, ನಿಮ್ಮ ಸೊಸೈಟಿಗಿರಿಗೂ ಕೂಡ 0 ಆಗ್ತದೆ. ಯಾವ ಸೊಸೈಟಿಗಳು ಇರೋಲ್ಲ, ಯಾವ ರೈತ ಸಂಘ ಸಹಕಾರ ಸಂಘಗಳು ಇರೋದಿಲ್ಲ. ಜೊತೆಗೆ ಇವತ್ತು ಪ್ರತಿ ಗ್ರಾಮ ಪಂಚಾಯತಿಗಳಲ್ಲಿ ಜಿಲ್ಲಾ ಪಂಚಾಯತಿ ಯೋಜನೆ ಅಡಿಯಲ್ಲಿ ನಮ್ಮ ಸಹೋದರಿಯರು ಭಾಳ ಜನ ಮಹಿಳಾ ಸಂಘಗಳು, ಸ್ವಸಹಾಯ ಗುಂಪುಗಳು,
ಶ್ರೀಶಕ್ತಿ ಗುಂಪುಗಳನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು 500ರಿಂದ 1,000 ಜನದವರೆಗೂ ಆ ಗುಂಪುಗಳನ್ನು ಕಟ್ಕೊಂಡು ಅವರ ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇವೆಲ್ಲ ಸ್ಕೀಮು ಕೂಡ ಸ್ಟಾಪ್ ಆಗ್ತದೆ. ಯಾಕಂತ ಹೇಳಿದ್ರೆ ಈ ಸ್ಕೀಮು ಜಿಲ್ಲಾ ಪಂಚಾಯತಿ ಅಡಿಯಲ್ಲಿ ಬರ್ತದೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಹೋದ್ಮೇಲೆ ಈ ಸ್ಕೀಮ್ ಸಂಪೂರ್ಣವಾಗಿ ನಿಂತೋಗ್ತದೆ. ಹಾಗಾಗಿ ಇವತ್ತಿನ ಎಲ್ಲ ಗ್ರಾಮಾಂತರ ಮಹಿಳೆಯರಿಗೆ ಕೇಳ್ಕೊತೀನಿ, ನೀವೆಲ್ಲರೂ ಈ ಕೂಡಲೇ ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಹೋಗಿ ಗ್ರಾಮ ಪಂಚಾಯತಿಗಳೇ ಮುಂದುವರಿಸಬೇಕು ಅಂತೇಳಿ ನೀವು ಮನವಿಯನ್ನು ಕೊಡಬೇಕಾಗ್ತದೆ. ಜೊತೆಗೆ ಇವತ್ತು ಒಂದು ಮಹಿಳೆಯರಿಗೆ ತೊಂದರೆ ಆಗ್ತಾಯಿದೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ. ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಸರ್ಕಾರಿ ಕೆಲಸ ಅಥವಾ ಇಂಜಿನಿಯರಿಂಗು, ಮೆಡಿಕಲ್ಲು, ಯಾವುದೇ ಉನ್ನತ ವ್ಯಾಸಂಗಕ್ಕೆ ಒಂದು ಗ್ರಾಮೀಣ ಕೃಪಾಂಕವನ್ನು ಪಡಿಬೇಕಾದ್ರೆ ನಾವು ಅರ್ಬನ್ ಡೆವಲಪ್ಮೆಂಟ್ಗೆ ಸೇರಿದ ಮೇಲೆ ಯಾವುದು ಕೂಡ ಇರೋದಿಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೋಬೇಕು. ಮತ್ತು ಇವತ್ತು ನಮ್ಮ ತಾಲೂಕಿನಲ್ಲಿ 1-2 ಪಂಚಾಯತಿ ಮಾಡ್ಬೋದು. ಯಾವುದು ಈಗ ಸರ್ಜಾಪುರ, ದಂಸಂದ್ರ, ಇವು ಒಂದು ಜನಸಂದಣಿಯನ್ನು ಕೂಡಿದೆ. ಆದರೆ ಇವತ್ತು ನಮ್ಮ ಬ್ಯಾಗಡನಹಳ್ಳಿ ಇರ್ಬೋದು, ಮರ್ಸೂರು ಇರ್ಬೋದು, ಅಂದೇನಹಳ್ಳಿ ಇರ್ಬೋದು, ಮುತ್ತನಹಳ್ಳಿ ಇರ್ಬೋದು, ಇವೆಲ್ಲವೂ ಕೂಡ ಮಾಡಲಿಕ್ಕೆ ಅವೈಜ್ಞಾನ ಆಗ್ತದೆ. ಮತ್ತು ಈಗಾಗಲೇ ಭಾಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ, 515 ಜನ ಗ್ರಾಮ ಪಂಚಾಯತಿ ಸದಸ್ಯರು, 20 ಜನ ತಾಲೂಕ್ ಪಂಚಾಯತ್ ಸದಸ್ಯರು, 9 ಜನ ಜಿಲ್ಲಾ ಪಂಚಾಯತಿ ಸದಸ್ಯರ ಹಕ್ಕನ್ನು ಕಳ್ಕೊತಾ ಇದ್ದೀರಾ. ಯಾಕೆ ನೀವೆಲ್ಲರೂ ಕೂಡ ತಲೆ ಬಗ್ಗಿಸಿ ಕುರಿಗಳ ಥರ ಇದ್ದೀರಾ ತಾಲೂಕಲ್ಲಿ? ನನಗಂತೂ ಅರ್ಥ ಆಗ್ತಾಯಿಲ್ಲ. ಭಾಳ ಹೇಳಿಗಳ ಥರ ನಡ್ಕೊತಾ ಇದ್ದೀರಾ. ನೀವು ಮುಂದಿನ ದಿನಗಳಲ್ಲಿ ಇಡೀ ತಾಲೂಕನ್ನು ಸರ್ವನಾಶವನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಇದಾಗಿದೆ. ವಿಜಯಕುಮಾರ್ ಸರ್ ಅವರು ಹೇಳಿದ್ರು, ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ, ಇಡೀ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಒಂದೇ ನಗರಸಭೆ, ಒಂದೇ ಪುರಸಭೆ. ಆನೇಕಲ್ ತಾಲೂಕಲ್ಲಿ ಯಾಕ್ರಿ 3 ನಗರಸಭೆ, 5 ಪುರಸಭೆ, 10 ಪುರಸಭೆ ಮಾಡೋಕ್ಕೆ ಹೋಗ್ತಾ ಇದ್ದೀರಾ? ನಿಮ್ಮ ಅಂಥ ಯೋಗ್ಯತೆ ಇದ್ದರೆ ನೀವು ಅದೆಲ್ಲ ಸೌಕರ್ಯನ ಕೊಡಬೇಕು. ಇವತ್ತು ಆನೇಕಲ್ ತಾಲೂಕಿನಲ್ಲಿ ಇನ್ನೂ ಪ್ರಾಥಮಿಕ ಸೌಕರ್ಯ, ಆರೋಗ್ಯ ಕ್ಷೇತ್ರಕ್ಕೆ ಏನು ಅವಕಾಶ ಮಾಡಿಕೊಟ್ಟಿಲ್ಲ, ಉದ್ಯೋಗ ಕ್ಷೇತ್ರಗಳಿಲ್ಲ, ರೈತರಾಗೆ ಕಾಯ್ತಾ ಇದ್ದಾರೆ. ಹಾಗಾಗಿ ಇವತ್ತು ಎಷ್ಟೋ ಜನ ರೈತಾಪಿ ಕುಟುಂಬಗಳಿಗೆ ಗೊತ್ತಿಲ್ಲ. ಇವತ್ತು ಪುರಸಭೆ, ನಗರಸಭೆ ಆದಮೇಲೆ ಬೋರ್ಡ್ ಮಾತ್ರ ಚೇಂಜ್ ಆಗ್ತದೆ, ಆದರೆ ನಿಮ್ಮ ಬದುಕಲು ಹಂಗೆ ಇರ್ತದೆ. ನಿಮ್ಮ ಮಕ್ಕಳದು ಇನ್ನೂ ಅಧ್ವಾನ ಆಗ್ತದೆ. ಮತ್ತು ಎಷ್ಟೋ ಜನಕ್ಕೆ ಇವತ್ತು ಕೂಡ ಗ್ರಾಮ ಪಂಚಾಯತಿಯಲ್ಲಿ ಅವರು ಉಚಿತವಾಗಿ ನೀರು ತಗೊತಾ ಇದ್ದಾರೆ, ಉಚಿತವಾಗಿ ವಿದ್ಯುತ್ ಪಡಿತಾ ಇದ್ದಾರೆ, ಯಾರೋ ಒಂದಿಬ್ಬರು ತೆರಿಗೆ ಕಟ್ತಾ ಇದ್ದಾರೆ. ಆದರೆ ಪುರಸಭೆ ಆದರೆ ಕಡ್ಡಾಯವಾಗಿ ತೆರಿಗೆ ಕಟ್ಟಬೇಕು. ನೀವು ನೀರಿಗೆ ತೆರಿಗೆ ಕಟ್ಟಬೇಕು, ಕರೆಂಟ್ ತೆರಿಗೆ ಕಟ್ಟಬೇಕು, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಜಾಸ್ತಿ ಕೊಡಬೇಕು. ಇದನ್ನೆಲ್ಲವೂ ಕೂಡ ಇವತ್ತು ಅನ್ಯಗಳಲ್ಲಿ ಇಡೀ ತಾಲೂಕು ಮಾಯ ಆಗ್ತಾ ಇದೆ. ಇಡೀ ತಾಲೂಕು ಮಾಯ ಆಗ್ತದೆ. ಚಿತ್ರಣ ಇವತ್ತು ಇನ್ನೂ ರೈತಾಪಿ ಕುಟುಂಬದಲ್ಲಿದ್ದಾರೆ ಎಲ್ಲರೂ ಕೂಡ, ಅವರೆಲ್ಲರಿಗೂ ಕೂಡ ತೊಂದರೆ ಆಗ್ತದೆ. ಹಾಗಾಗಿ ನಾವು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಆಮೇಲೆ ಇದು ಒಂದೇ ಕೇವಲ ಇವತ್ತು ಚಂದ್ರಾಪುರದ ಪುರಸಭೆಯಲ್ಲಿ ಬೋರ್ಡ್ ಮಾತ್ರ ಚೇಂಜ್ ಆಗಿದೆ, ಕಸ ಎತ್ತೋಕ್ಕಾಗ್ತಾ ಇಲ್ಲ, ನೀರು ಕೊಡೋಕ್ಕಾಗ್ತಾ ಇಲ್ಲ. ಇವತ್ತು ಅಣ್ಣವ್ರು ಹೇಳಿದ್ರು, ಭಾಳ ಸ್ಪಷ್ಟವಾಗಿ ಹೇಳಿದ್ರು, ಗ್ರಾಮ ಪಂಚಾಯತಿಯಲ್ಲಿ ನಾವು ಅಂಗವಿಕಲರಿಗೆ 10,000 ಕೊಡೋಕ್ಕೆ ತಯಾರಿದ್ದೀವಿ, ಓದೋರಿಗೆ ಸಪೋರ್ಟ್ ಮಾಡ್ತಾ ಇದೀವಿ ಅಂತ. ಆದರೆ ಇವೆಲ್ಲ ಯೋಜನೆಗಳು ಪುರಸಭೆಯಲ್ಲಿ ಇಲ್ಲ. ಹಾಗಾಗಿ ಇಂಥ ಅನಾಗರಿಕವಾಗಿ, ಅವೈಜ್ಞಾನಿಕವಾಗಿ ಇವತ್ತು ಮಾಡಿಕೊಟ್ಟಿರೋದಕ್ಕಂತಕ್ಕದಕ್ಕೆ ನಾನು ಮತ್ತೊಮ್ಮೆ, ನೀವು ಅಟ್ಲೀಸ್ಟು ಹೊರಗಡೆ ಬಂದು ಮಾಧ್ಯಮಕ್ಕೂ ಹೇಳಿಲ್ಲ ಅಂತ ಹೇಳಿದ್ರೆ, ನೀವು ನಿಮ್ಮ ಪಂಚಾಯತಿಗಳಲ್ಲಿ ರೆಜುಲೇಷನ್ ಮಾಡಿಕೊಂಡು ಜಿಲ್ಲಾಧಿಕಾರಿಗಳಿಗೆ, ಸರ್ಕಾರಕ್ಕೆ ಮನವಿ ಕೊಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೇನೆ. ನನಗೆ ಭಾಳ ಜನ ಅಧ್ಯಕ್ಷರು ಫೋನ್ ಮಾಡಿದ್ರು, ನೀವು ಮಾಡ್ತಾ ಇರೋದು ಒಳ್ಳೆಯ ವಿಚಾರ, ನಮ್ಮದು ವಿರೋಧ ಇದೆ, ಆದರೆ ಹೊರಗಡೆ ಬನ್ನಿ ಅಂತ ಹೇಳಿದ್ರೆ ನಾವೆಲ್ಲ ಒಂದು ಕಡೆ ಸಿಕ್ಕಾಕ್ಕೊಂಡಿದ್ವಿ, ನಾವು ಹೊರಗಡೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಇವತ್ತು ನಮಗೆ ವೈಯಕ್ತಿಕವಾಗಿ, ಆಮೇಲೆ ನೀವು ಭಾಳ ಯೋಚನೆ ಮಾಡ್ಬೋದು. ಇವತ್ತು ಇಲ್ಲಿ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ, ವಿಜಯಕುಮಾರ್ ಅವರು ಒಂದು ಪರಿಶಿಷ್ಟ ಸಮುದಾಯದಲ್ಲ, ಅವರು ರೆಡ್ಡಿ ಸಮುದಾಯದವರು, ಮಹೇಶ್ ಅವರು ಬ್ರಾಹ್ಮಣರು, ನಮ್ಮ ಕುಮಾರಾಚಾರ್ಯ ಅವರು ವಿಶ್ವಕರ್ಮದವರು. ಇವರೆಲ್ಲ ಯಾಕೆ ಅಂತ ಹೇಳಿದ್ರೆ ಜಾಗೃತವಾಗಿದ್ದಾರೆ. ಈ ಜನಕ್ಕೆ ಅರಿವನ್ನು ಮೂಡಿಸ್ಬೇಕು. ಮತ್ತು ಭಾಳ ಅರ್ಥ ಮಾಡ್ಕೋಬೇಕು, ಮಹಿಳೆಯರು ಇವತ್ತು 515 ಗ್ರಾಮ ಪಂಚಾಯತಿ ಪೈಕಿ ಅರ್ಧ ಭಾಗ ಲೇಡೀಸ್ ಇದ್ದಾರೆ, 200 ಭಾಗ ತಾಯಂದರು ಗ್ರಾಮ ಪಂಚಾಯತಿಗಳಲ್ಲಿ ಅಧಿಕಾರ ಮಾಡ್ತಾ ಇದ್ದಾರೆ. ನಿಮ್ಮ ಪುರಸಭೆ ಆಕ್ಟಲ್ಲಿ ಇವತ್ತು SC STಗಳು ಆನೇಕಲ್ ತಾಲೂಕಲ್ಲಿ 500ರಲ್ಲಿ 200 ಜನ ಇದ್ದಾರೆ. ಮುಂದೆ ನೀವು 20ರಿಂದ 30 ಜನ ಆಗ್ತೀರಾ. ನಿಮ್ಮ ಹಕ್ಕನ್ನು ಯಾಕೆ ಬಿಟ್ಕೊಡ್ತೀರಾ? ಮಹಿಳೆಯರ ಹಕ್ಕನ್ನು ಯಾಕೆ ಕಿತ್ಕೊತೀರಾ? SC ST OBCಗಳ ಹಕ್ಕನ್ನು ನೀವು ಯಾಕೆ ಕಿತ್ಕೊತೀರಾ? ಬೀದಿಗೆ ಬಂದು ಕೇಳಿ ಸ್ವಾಮಿ, ನಿಮ್ಮ ಹಕ್ಕನ್ನು ಕೇಳಿ. ಹಾಗಾಗಿ ಈಗ ಸಮಯ ಬಿಟ್ಟರೆ ಇನ್ನೊಂದು ತಿಂಗಳು 2 ತಿಂಗಳೊಳಗಡೆ ಇದನ್ನು ಒಂದು ಸಚಿವ ಸಂಪುಟದಲ್ಲಿಟ್ಟು ಆ ಒಂದು ಸಚಿವ ಸಂಪುಟ ಅನುಮೋದನೆ ಪಡ್ಕೊಂಡು ಮಾನ್ಯ ರಾಜ್ಯಪಾಲರು ಸಹ ಅಂಕಿತ ಹಾಕಿದ ಮೇಲೆ ನೀವು ತಾಲೂಕಲ್ಲಿ ಪ್ರತಿಭಟನೆ ಮಾಡೋಕ್ಕೂ ಆಡಿದ್ರೂ ಆಗಲ್ಲ, ನಿಮ್ಮ ಕ್ಷೇತ್ರದಲ್ಲಿ ಬಟ್ಟೆ ಹರ್ಕೊಂಡ್ರೂ ಆಗಲ್ಲ. ಆದರೆ
ಇವತ್ತು ಸೂಕ್ತವಾದ ಸಮಯ ಇದೆ. ನಿಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಸಾರ್ವಜನಿಕರ ಆದಿಯಾಗಿ, ಮಹಿಳೆಯರ ಆದಿಯಾಗಿ, ವಿದ್ಯಾರ್ಥಿಗಳ ಆದಿಯಾಗಿ, ರೈತರ ಆದಿಯಾಗಿ ನೀವೆಲ್ಲರೂ ಕೂಡ ಇವತ್ತು ಏನು ಈ ಅವೈಜ್ಞಾನಿಕವಾಗಿ ಮಾಡಲು ಹೊರಟಿರ್ತಕ್ಕಂಥದ್ದಕ್ಕೆ ನಮ್ಮೆಲ್ಲ ಸಂಪೂರ್ಣ ವಿರೋಧ ಇದೆ ಅಂತೇಳಿ ನೀವು ಗ್ರಾಮ ಪಂಚಾಯಿತಿಯ ಮೆಂಬರ್ಗಳಿಗೆ, ಸದಸ್ಯರುಗಳಿಗೆ ಮನವಿಯನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವಿವತ್ತು, ಯಾಕಂತೇಳಿ ಪತ್ರಿಕಾಗೋಷ್ಠಿಯಲ್ಲಿ ಒಂದು 2 ವಿಚಾರನ ಹೇಳ್ಬೋದು. ಈ ವಿಚಾರವನ್ನು ಇಟ್ಕೊಂಡಿದ್ದು ಏನಂತ ಹೇಳಿದ್ರೆ 4-6 ವಿಚಾರಗಳನ್ನು ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಹಾಗಾಗಿ ತಾಲೂಕಿನಲ್ಲಿ ವಿಜಯಕುಮಾರ್ ಸರ್ ಹೇಳಿದರು, ಇವತ್ತಿಗೂ ಕೂಡ ರಾಗಿ ಬೆಳೀತಾ ಇದ್ದಾರೆ, ರೇಷ್ಮೆ ಬೆಳೀತಾ ಇದ್ದಾರೆ. ಎಷ್ಟೋ ಜನರಿಗೆ ರೈತರಿಗೆ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ತಪ್ಪು ಕಲ್ಪನೆ ಅಂದರೆ, ಕೆಲವು ಗ್ರಾಮ ಪಂಚಾಯತಿಗಳಿಗೆ ಹೋಗಿದ್ದೆ, ಏನಣ್ಣ ನಮ್ಗೆ 20 ಕೋಟಿ ಬರ್ತದೆ, 10 ಕೋಟಿ ಬರ್ತದೆ ಅಂತ. ನಿಮ್ಮ ಕನಸದು. ಒಂದು ಸಾರಿ ಗ್ರಾಮ ಪಂಚಾಯತಿಯನ್ನು ಮೇಲ್ದರ್ಜೆಗೇರಿಸಿ ಪುರಸಭೆಗೆ 10 ಕೋಟಿ ಬಂದಾಗ ಆ 3 ಗ್ರಾಮ ಪಂಚಾಯತಿಗಳನ್ನು ಸೇರಿ ಆ ಕಚೇರಿಯ ನಿರ್ವಹಣೆಗೆ ಒಂದು 5 ಕೋಟಿ ಹೋಗ್ತದೆ. ಉಳಿಕೆ 5 ಕೋಟಿದಲ್ಲಿ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಇವತ್ತು ಗ್ರಾಮ ಪಂಚಾಯತಿ ಇದ್ದರೆ ಅದರಲ್ಲಿ ಹಲವಾರು ಸ್ಕೀಮ್ಗಳಿದ್ದಾವೆ ಗ್ರಾಮ ಪಂಚಾಯತಿನಲ್ಲಿ. ಆಮೇಲೆ ಅವರೇ ಒಂದು ವರ್ಗ ಒಂದರ ಅನುದಾನದಲ್ಲಿ ಕೋಟ್ಯಾಂತರ ರೂಪಾಯಿ ಆಕ್ಷನ್ ಪ್ಲಾನ್ ಮಾಡಿ ಆ ಕೆಲಸಗಳನ್ನು ಮಾಡ್ಬೋದು. ಆದರೆ ಪುರಸಭೆ ಆದರೆ 5,000 ರೂಪಾಯಿ ಬಿಲ್ ಮಾಡಬೇಕಾದ್ರೆ ಸಂಬಂಧಿಸಿದ ಚೀಫ್ ಆಫೀಸರು AC-ಗೆ ತಿಳಿಸಿ, AC-ಯಿಂದ DC-ಗೆ ತಿಳಿಸಿ, DC ಅವರು ಅನುಮೋದನೆ ಕೊಟ್ಟು ಮಾತ್ರ 5,000 ರೂಪಾಯಿ ಬಿಲ್ ಮಾಡೋಕ್ಕಾಗುತ್ತೆ. ಆದರೆ ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವತ್ತು ಮಿನಿ ಸರ್ಕಾರ ಇದ್ದಂಗೆ ಗ್ರಾಮ ಪಂಚಾಯತಿ, ಭಾಳ ಜನ ಅರ್ಥ ಮಾಡ್ಕೊಳ್ಳಿ, ಮಿನಿ ವಿಧಾನಸೌಧ ಇದ್ದಂಗೆ, ಮಿನಿ ಪಾರ್ಲಿಮೆಂಟ್ ಇದ್ದಂಗೆ ಗ್ರಾಮ ಪಂಚಾಯತಿ. ಇಡೀ ದೇಶದಲ್ಲಿ ಪ್ರಧಾನಮಂತ್ರಿಗೆ ಚೆಕ್ ಪವರ್ ಇಲ್ಲ, MP-ಗೆ ಚೆಕ್ ಪವರ್ ಇಲ್ಲ, MLA-ಗೆ ಚೆಕ್ ಪವರ್ ಇಲ್ಲ, ಮಂತ್ರಿಗೆ ಚೆಕ್ ಪವರ್ ಇಲ್ಲ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಿಗೆ ಚೆಕ್ ಪವರ್ ಇಲ್ಲ, BBMP ಏನು ಅಧ್ಯಕ್ಷರಿಗೆ ಚೆಕ್ ಪವರ್ ಇಲ್ಲ, ಪುರಸಭೆ ಅಧ್ಯಕ್ಷರಿಗೆ ಚೆಕ್ ಪವರ್ ಇಲ್ಲ. ಆದರೆ ಈ ದೇಶದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಚೆಕ್ ಪವರ್ ಇದೆ. 1 ಕೋಟಿಯಿಂದ 10 ಕೋಟಿಯವರೆಗೂ ಚೆಕ್ಗೆ ಸಹಿ ಮಾಡ್ತಕ್ಕಂಥ ಪವರ್ ಇರ್ತಕ್ಕಂಥದ್ದು ಗ್ರಾಮ ಪಂಚಾಯತಿ. ಇಂಥ ಗ್ರಾಮ ಪಂಚಾಯತಿಗಳನ್ನು ಇವತ್ತು ಕ್ಷುಲ್ಲಕ ಕಾರಣಕ್ಕಾಗಿ, ರಾಜಕೀಯ ತೆವಲುಗಳಿಗಾಗಿ, ನಮ್ಮ ಸ್ಥಳೀಯ ಏನು ಜನಪ್ರತಿನಿಧಿಗಳಿಗಾಗಿ ಇವತ್ತು ಪ್ರತಿ ಸಮುದಾಯದವರು, ಇವತ್ತು ಸಣ್ಣ ಸಮುದಾಯಗಳು, ವಿಶ್ವಕರ್ಮ ಸಮುದಾಯ ಇರ್ಬೋದು, ಸಮಿತ ಸಮುದಾಯ ಇರ್ಬೋದು, ತಿಗಳ ಸಮುದಾಯದ ಇರ್ಬೋದು, ಬಲಿಜ ಸಮುದಾಯ, ಇಂಥ ಎಲ್ಲ ಸಮುದಾಯದಗಳು ಗ್ರಾಮ ಪಂಚಾಯತಿ ಮೆಂಬರ್ಗಳಾಗ್ತಾ ಇದ್ದಾರೆ, ಅಧ್ಯಕ್ಷಗಳಾಗ್ತಾ ಇದ್ದಾರೆ. ನಿಮ್ಮ ಹಕ್ಕನ್ನು ಕಿತ್ತಾಕ್ತಕ್ಕಂಥ ಏಡಿಗಳು ಕೆಲಸ ಮಾಡ್ತಾ ಇದ್ದಾರೆ. ದಯಮಾಡಿ ಎಚ್ಚೆತ್ಕೊಳ್ಳಿ, ನಿಮ್ಮ ಹಕ್ಕನ್ನು ನೀವು ಕೇಳಿ. ಎಷ್ಟು ದಿನ ನೀವು ನಾಯಿ ಕುರಿ ಕೋಳಿಗಳಂತ ಇರ್ತೀರಾ? ಸಿಂಹಗಳಾಗಿ ಗರ್ಜಿಸಿರಿ ನಿಮ್ಮ ಹಕ್ಕನ್ನು ಪಡ್ಕೊಳ್ಳೋದಕ್ಕೆ. ಅರ್ಥ ಆಯ್ತಾ? ಇವತ್ತು ಈ ಗ್ರಾಮ ಪಂಚಾಯತಿ ಇರೋದ್ರಿಂದನೇ ಭಾಳಷ್ಟು ಜನ ಗ್ರಾಮ ಪಂಚಾಯತಿಯಲ್ಲಿ ಹಿಂದುಳಿದ ವರ್ಗ ಸಮುದಾಯ, ಕೇವಲ 10 ಜನ 5 ಜನ ಇರ್ತಕ್ಕಂಥವ್ರು ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ, ಉಪಾಧ್ಯಕ್ಷರುಗಳಾಗಿದ್ದಾರೆ. 100 ಜನ ಇರ್ತಕ್ಕಂಥವ್ರು ಅಧ್ಯಕ್ಷರು, ಉಪಾಧ್ಯಕ್ಷರಾಗಿದ್ದಾರೆ. ಹಾಗಾಗಿ ವಿಶೇಷವಾಗಿ ಆನೇಕಲ್ ತಾಲೂಕಲ್ಲಿ ಇವತ್ತು ಮತ್ತೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಭಾಳ ನೀವು ಎಷ್ಟು ಮುಗ್ಧರಾಗಿದ್ದೀರಿ ಆನೇಕಲ್ ತಾಲೂಕಲ್ಲಿ ಜನ ಅಂದರೆ ನೋಡ್ರಿ. 28 ಗ್ರಾಮ ಪಂಚಾಯತಿನಲ್ಲಿ ಆನೇಕಲ್ ತಾಲೂಕ್ ಪಂಚಾಯತಿಗೆ ಬರುತ್ತಪ್ಪ, ಯಾವುದು ಮಂಟಪ ಬರುತ್ತೆ, ಎನ್ನಾಗರ ಬರುತ್ತೆ. ಆ ಗ್ರಾಮ ಪಂಚಾಯತಿಗಳನ್ನ ಬಿಟ್ಟಿರೋ ಉದ್ದೇಶ ಏನು? ಆ ಗ್ರಾಮ ಪಂಚಾಯತಿಗಳನ್ನ ಯಾಕೆ ಬಿಟ್ಟರು? ಅದು ಆನೇಕಲ್ ತಾಲೂಕೆ. ಮತ್ತು ಆನೇಕಲ್ ತಾಲೂಕಲ್ಲಿ ಉಸ್ಕೂರು, ಶಾಂತಿಪುರ ಯಾಕೆ ಬಿಟ್ಟರು? ನೀವೆಲ್ಲ ಏನು ಮಾಡ್ತಾಯಿದ್ರ? ನೀವು ಕೇಳಿ, ಯಾವ ಪುಣ್ಯಾತ್ಮ ಇದನ್ನು ಮಾಡೋಕ್ಕೆ ಹೋಗಿದ್ರೆ ಅವನು ಕೇಳ್ರಿ, ರೇ ಇದೆಲ್ಲ ಮಾಡೋಕ್ಕೆ ಹೋಗಿದ್ರೆ ಅವನ್ನ ಯಾಕೆ ಬಿಟ್ರಿ? ಇವತ್ತು ಎನ್ನಾಗರ ಪಂಚಾಯತಿ ಕೋಟ್ಯಾಂತರ ರೂಪಾಯಿ ದುಡ್ಡಿದೆ, ದೊಡ್ಡ ಪಂಚಾಯತಿ. ಅದನ್ನು ಪುರಸಭೆ ಮಾಡ್ಬೋದು, ನಗರಸಭೆ ಮಾಡ್ಬೋದು, ಹುಲ್ಮಂಗಲ ಪಂಚಾಯತಿ ಮಾಡ್ಬೋದು, ಮಂಟಪ ಪಂಚಾಯತಿ ಮಾಡ್ಬೋದು. ಬನ್ನೇರುಘಟ್ಟ ಐತಿಹಾಸಿಕ ಪ್ಲಾಸ, ಪ್ರವಾಸಿ ತಾಣ, ಕೋಟ್ಯಾಂತರ ಜನ ಬರ್ತಾರೆ. ಇವತ್ತು ಬನ್ನೇರುಘಟ್ಟನ್ನು ಬಿಟ್ಟಿದ್ದಾರೆ. ಏನು ಇದರ ಉದ್ದೇಶ? ಏನು ಇದರ ಉದ್ದೇಶ? ಆನೇಕಲ್ ತಾಲೂಕಲ್ಲಿ ಭಾಳ ಜನ SC STಗಳು, OBCಗಳು ನಾಯಕರು ಹಾಕ್ಕೊಂಡು, ಕಾರ್ಗಳು ತಗೊಂಡು, ಸ್ಕಾರ್ಪಿಯೋ ತಗೊಂಡು, ಇನೋವಾ ಕಾರ್ ತಗೊಂಡು, ಮೋಲ್ಡ್ ಹಾಕ್ಕೊಂಡು, ಬಿಳಿ ಶರ್ಟ್ಗಳು ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ಇದು ಕಣ್ಣು ಕೆಲವರಿಗೆ ತಿರುಗ್ತಾ ಇದೆ. ಈ ಜನ ಇಲ್ಲೇ ಇರಬೇಕು, ಇನ್ನು ತಳಾಂತದಲ್ಲಿ ಇರಬೇಕು, ಆ ಜನರ ಹಕ್ಕನ್ನು ಕೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು, ನಾನು ಆಗಲೇ ಹೇಳ್ದಂಗೆ, ನೀವು ಎಷ್ಟು ದಿನಗಳ ಕಾಲ ಕುರಿ ಕೋಳಿಗಳಾಗಿದ್ದರೆ ನಿಮ್ಗೆ ಕೊಯ್ಕೊಂಡು ತಿಂತಾರೆ, ಹುಲಿ ಸಿಂಹಗಳಾದರೆ ನಿಮ್ಮನ್ನು ನೋಡಿಬಿಡ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಸ್ವಾಭಿಮಾನ ಅನ್ನೋದಿದ್ದರೆ, ಕೆಲವರಿಗೆ ರಕ್ತ ಅನ್ನೋದಿದ್ದರೆ, ಭಾಳ ಹೋರಾಟಗಳು ಅಂತ ಮಾಡೋದಿದ್ದರೆ, ನಾನು ಎಲ್ಲರಲ್ಲಿ ಕೇಳ್ಕೊತೀನಿ, ನಿಮ್ಮ ಗ್ರಾಮ ಪಂಚಾಯತಿಗಳು ಹಿಂದೆ ಹೋಗಿ ನೀವು ಈ ಗ್ರಾಮ ಪಂಚಾಯತಿಯನ್ನು, ಪುರಸಭೆಯನ್ನು ಮಾಡ್ತಕ್ಕಂಥದ್ದಕ್ಕೆ ನಮ್ಮ ವಿರೋಧ ಇದೆ ಅಂತ ಹೇಳಿ. ಆಮೇಲೆ ಒಂದಿಬ್ಬರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅವರೆಲ್ಲ ರಾಯಲ್ಲೇ ಇರ್ತಕ್ಕಂಥವ್ರು. ಏನಂತ ಹೇಳ್ತಾರೆ, ಯಾಕೆ ಮೇಲ್ದರ್ಜೆಗೇರಿಸಬೇಕು ಅಂದರೆ, ಗ್ರಾಮ ಪಂಚಾಯತಿಯಲ್ಲಿದ್ದರೆ ಅವರನ್ನು ನಾವು ಚುನಾವಣೆ ಸಂದರ್ಭದಲ್ಲಿ ಆ ಕಡೆ ಈ ಕಡೆ ಎಗರು ಬಿಡ್ತಾರೆ, ಪುರಸಭೆ ಇದ್ದರೆ ನಾವು ಅವ್ರನ್ನೆಲ್ಲ ಎಗರ್ಸೋಕ್ಕಾಗಲ್ಲ. ಹಕ್ಕು ರೀ ಅದು. ಇವತ್ತು ರಾಜೀವ್ ಗಾಂಧಿ ಅವರು ಕಂಡಂಥ ಕನಸು,
ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲರೂ ಕೂಡ, ಎಲ್ಲ ಸಮುದಾಯದವರು ಕೂಡ ರಾಜ್ಯಾಧಿಕಾರವನ್ನು ಪಡಿಬೇಕು, ಅಭಿವೃದ್ಧಿ ಆಗಬೇಕು. ನಮ್ಮ ಸಹೋದರ ಹೇಳಿದ್ರು, ಅಧಿಕಾರ ವಿಕೇಂದ್ರೀಕರಣ ಆಗಬೇಕು. ಯಾರೋ ಒಬ್ಬನ ಕೈಯಲ್ಲಿ ಸೊತ್ತಲ್ಲ. ಈಗ MLA ಎಲ್ಲರೂ ಒಬ್ಬರು ಆಗೋಕ್ಕಾಗಲ್ಲ, MP ಎಲ್ಲರೂ ಆಗೋಕ್ಕಾಗಲ್ಲ. ಅಟ್ಲೀಸ್ಟು ಗ್ರಾಮ ಪಂಚಾಯತಿ ಮತ್ತು ನಾನು ಆಗಲೇ ಹೇಳಿದಾಗೆ ಇವತ್ತು ಸಹಕಾರ ಸಂಘಗಳು ಕೂಡ ಹೋಗ್ಬಿಡ್ತದೆ. ಇವತ್ತು ರೇಷ್ಮೆ ಬೆಳೆಗಾರ ಸಂಘಗಳು ಭಾಳಷ್ಟು ಜನ ಸಹೋದರರು ಅಧ್ಯಕ್ಷರು ಮೆಂಬರ್ಗಳಾಗ್ತಿದ್ದಾರೆ. ಮತ್ತು ಸ್ಥಳೀಯ ತೋಟಗಾರಿಕೆ, ವ್ಯವಸಾಯೋತ್ಪನ್ನ ಈ ಎಲ್ಲ ಸಂಘಗಳು ಒಂದೊಂದೇ ನಿಲ್ಲಿಸಿ ಹೋಗ್ತದೆ. ಇವತ್ತು ಎಷ್ಟೋ ಜನ ಡೈರಿಯಲ್ಲಿ ಹಾಲು ಹಾಕಿ ಜೀವನ ಉತ್ಪತ್ತಿ ಮಾಡ್ತಿದ್ರೆ ಆ ಡೈರಿ ಕೂಡ ನಾಶ ಆಗ್ತದೆ. ಇವತ್ತು ನಮ್ಮ ಚಂದಾಪುರದಲ್ಲಿ ಡೈರಿ ಇದೆಯಾ ಸರ್? ಇಲ್ಲ. ಎಲ್ಲೆಲ್ಲಿ ನಗರೀಕರಣ ಆಗ್ತಾ ಹೋಗ್ತದೋ ನಮ್ದು ಈಗ ಇರಪ್ಪ, ಇವತ್ತು ಗ್ರಾಮಾಂತರ ಪ್ರದೇಶ ಇರೋದ್ರಿಂದ, ಕೃಷಿ ಚಟುವಟಿಕೆ ಇರೋದ್ರಿಂದ ಕೃಷಿ ಪತ್ತಿನ ಸಹಕಾರ ಸಂಘಗಳು ನಡೀತಾ ಇದ್ದಾವೆ. ರೇಷ್ಮೆ ಬೆಳೆಗಾರರು ಸಂಘ ಇರೋದ್ರಿಂದ ರೇಷ್ಮೆ ಸಂಘಗಳು ನಡೀತಾ ಇದ್ದಾವೆ. ತೋಟಗಾರಿಕೆ ಇರೋದ್ರಿಂದ ತೋಟಗಾರಿಕೆ ಸಂಘಗಳು ನಡೀತಾ ಇದ್ದಾವೆ. ನೀವು ನಗರೀಕರಣ ಆದಾಗ ನಿಮ್ದೆಲ್ಲ ನಶಿಸುವಾಗ್ತದಲ್ಲ, ಅಷ್ಟು ಕಾಮನ್ ಸೆನ್ಸ್ ಇಲ್ವೇ ನಮ್ಮ ಜನಕ್ಕೆ? ಇದೆಲ್ಲ ನಶಿಸುವುದಾಗ ಸಂಪೂರ್ಣವಾಗಿ ಡೈರಿ ಹಾಳಾಗ್ತದೆ, ಮಹಿಳಾ ಸಂಘಗಳು ಹಾಳಾಗ್ತದೆ, ಸಹಕಾರ ಸಂಘಗಳು ಹಾಳಾಗ್ತದೆ. ಕೇವಲ ಪುರಸಭೆ, ನಗರಸಭೆ ಅಂತ ಒಂದು ಬೋರ್ಡ್ ಆಗ್ತದೆ ವಿನಃ ನಮ್ಮ ಬದುಕುಗಳನ್ನು ನಾವು ಕಟ್ಕೊಳ್ಳಿಕ್ಕೆ ಹಿಂದಿನಿದ್ದಂಥ ನಡೆದಂಥ ಎಲ್ಲ ವ್ಯವಸ್ಥೆಗಳು ನಾಶ ಆಗ್ತದೆ. ಆದರೆ ಈಗಾಗಲೇ ಧ್ವಂಸಂದ್ರ ಮತ್ತೊಂದು ಯಾವುದು ನಗರೀಕರಣ ಆಗಿದೆ, ಬೆಳೆದಿದೆ, ಅದಾಗಲಿ. ಆಮೇಲೆ ಜನಗಣತಿಯನ್ನು ಮಾಡಿ, ಇವತ್ತು ಜನಗಣತಿಯನ್ನು ಮಾಡಿಬಿಟ್ಟು ನೀವು ಪುರಸಭೆ, ನಗರಸಭೆ ಮಾಡಿ, ಅವಾಗ ಜನಸಂಖ್ಯೆ ಜಾಸ್ತಿ ಆಗಿರ್ತದೆ. ನೀವು ಮಾಡೋಕ್ಕೆ ಕೊಟ್ಟಿರೋದು ಯಾವುದು? 2011. 2011 ಜನಗಣತಿ ಏನು ಹೇಳ್ತದೆ? 8,000, 11,000, 9,000, 7,000, 6,000 ಇದೆ. ಇದನ್ನು ಕೂಡಿ ಮಾಡ್ತಕ್ಕಂಥದ್ದು. ಮತ್ತು ಮರ್ಸೂರು ಎಲ್ಲಿದೆ, ಬಳ್ಳೂರು ಎಲ್ಲಿದೆ ಅಂದರೆ ಅಷ್ಟು ಕಾಮನ್ ಸೆನ್ಸ್ ಬೇಡವಾ? ಒಂದು ವ್ಯಾಪ್ತಿ ಅಂತ ನಮ್ಮ ಹೇಳಿದ್ರು. ಇವಾಗ ಮರ್ಸೂರು ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ಗ್ರಾಮಗಳನ್ನು ಮಾಡಿ ಒಂದು ಪುರಸಭೆ ಮಾಡಿ, ಬ್ಯಾಗರನಹಳ್ಳಿ ಸುತ್ತಲೂ ಇರ್ತಕ್ಕಂಥದ್ದನ್ನು ಮಾಡಿ, ಬ್ಯಾಗರನಹಳ್ಳಿಯಿಂದ ಕರ್ಪೂರ್ಗೆ ಹೋಗ್ಬೇಕಂತ. ಮತ್ತು ಮರ್ಸೂರು, ಮಾಯಸಂದ್ರ ಮತ್ತು ನಮ್ಮ ಬಳ್ಳೂರಿಗೆ ಹೋಗ್ಬೇಕು. ಯಾವ ದುರಂತ! ಇವತ್ತು ಸರ್ಜಾಪುರ ನಗರಸಭೆಯನ್ನು ಹೊರಟೋಗಿದ್ದಾರೆ. ಸರ್ಜಾಪುರ ತಿಂಡ್ಲು ನಮ್ಮ ಏನು ಕಗ್ನೂರು ಬಾರ್ಡ್ರ್ ಬರುತ್ತೆ, ತಮಿಳ್ನಾಡು ಬಾರ್ಡ್ರು, ಅಲ್ಲಿಂದ ಹಿಡಿದು ಈ ಧ್ವಂಸಂದ್ರ ಬಾರ್ಡು ಮುತ್ತನಲ್ಲೂರು ಹತ್ರ ಬಯಲು ಬಸ್ ತೋರಿಸುತ್ತೆ. ಮಿನಿಮಮ್ 15 ಕಿಲೋಮೀಟ್ರ್ 16 ಕಿಲೋಮೀಟ್ರ್ ಆಗುತ್ತೆ. ಆ ಭಾಗದ ಜನರಿಗೆ ಅರಿವೇ ಆಗಿಲ್ಲ. ಅಟ್ಲೀಸ್ಟ್ ಸರ್ಜಾಪುರದವರು ಧ್ವಂಸಂದ್ರಕ್ಕೆ ಬರಬೇಕಾಗ್ತದೆ, ಅಥವಾ ಸರ್ಜಾಪುರದಲ್ಲಿ ಮಾಡಿದ್ರೆ ಧ್ವಂಸಂದ್ರದವ್ರು ಹೋಗ್ತದೆ. ಎಲ್ಲಿಂದ ಎಲ್ಲಿಗೆ ಇದನ್ನು ಕೇಳತಕ್ಕಂಥ ಸ್ವಾಯೋಜನ ಇಲ್ಲ ಅಂತ ಹೇಳಿದ್ರೆ ನಿಜವಾಗಲೂ ನಮಗೆ ಭಾರತದ ಸಂವಿಧಾನದಲ್ಲಿ ನಮಗಿರ್ತಕ್ಕಂಥ ಹಕ್ಕನ್ನು ನಾವು ಪಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ಹೀನಾಯ ಬದುಕಿಲ್ಲ. ಮತ್ತು ಹಿಂದೆ ಬರ್ತಕ್ಕಂಥ ಪೀಳಿಗೆಗೆ ನಮ್ಮ ಹೋರಾಟ ಏನು ಗೊತ್ತಾ? ಇಲ್ಲಿ ವಿಜಯಕುಮಾರ್ ಸಾರು ಪಂಚಾಯತಿಗೆ ನಿಂತ್ಕೊಳೋರಲ್ಲ, ಮಹೇಶ್ ನಿಂತ್ಕೊಳೋರಲ್ಲ. ಯಾಕಂದರೆ ಅವ್ರು ಚಂದಾಪುರದವ್ರು, ಅರ್ಥ ಆಯ್ತಾ? ಆಮೇಲೆ ಅವ್ರಿಗೆ ಅವಶ್ಯಕತೆಯೂ ಇಲ್ಲ. ಆದರೂ ಕೂಡ ಸಾಮಾಜಿಕ ಬದ್ಧತೆ, ಸಾಮಾಜಿಕ ಕಳಕಳಿ, ಅವರು ಹಿರಿಯ ಪತ್ರಕರ್ತರಾಗಿ, ಅವರೊಬ್ಬ ರಾಜ್ಯ ಪ್ರಶಸ್ತಿ ವಿಜೇತರಾಗಿ, ಏನಕ್ಕಪ್ಪ ಅಂತ ಹೇಳಿದ್ರೆ ಹಿಂದಿನ ಪೀಳಿಗೆಗೂ ಕೂಡ ಯುವ ಜನರಿಗೆ ಅವಕಾಶ ಸಿಗಲಿ. ಇವತ್ತು ನಾನು ಹೇಳಿದೆ, ಒತ್ತಿ ಹೇಳ್ತಾ ಇದ್ದೀನಿ, 1,00,000 ಜನ ಈಗ ಪ್ರೆಸೆಂಟ್ ಆಗಿಬಿಟ್ರೆ 1,00,000 ಆಗ್ತಾರಲ್ಲ ಸರ್, 1,00,000 ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಕೃಪಾಂಕ ಕಟ್ಟಾಗ್ತದೆ. ಇವತ್ತು ಎಷ್ಟೋ ಮಕ್ಕಳು ಇಂಜಿನಿಯರಿಂಗ್ ಹೋಗ್ತಾ ಇದ್ದಾರೆ, ಮೆಡಿಕಲ್ಗೆ ಹೋಗ್ತಾ ಇದ್ದಾರೆ, ನರ್ಸಿಂಗ್ ಹೋಗ್ತಾ ಇದ್ದಾರೆ. ಈ ಎಲ್ಲ ಮಕ್ಕಳಿಗೆ ಗ್ರಾಮೀಣ ಕೃಪಾಂಕ ಕಟ್ಟಾಗ್ತದೆ. ಪ್ರತಿನಿತ್ಯ ಮಹಿಳೆಯರು ಆ ಗ್ರಾಮ ಸಭೆಗಳಲ್ಲಿ 1 ಲಕ್ಷ, 2 ಲಕ್ಷ, 5 ಲಕ್ಷದವರೆಗೂ ಕೂಡ ಒಂದು ಸಾಲವನ್ನು ಕೊಡ್ತಕ್ಕಂಥ ಪ್ರಕ್ರಿಯೆ ನಡೀತದೆ. ತಾಲೂಕು ಹೆಡ್ ಕ್ವಾರ್ಟರ್ಸ್ಗೆ ಬಂದು ವಿಚಾರವಂತರಾಗ್ತಾ ಇದ್ದಾರೆ ಮಹಿಳೆಯರು. ಆ ಮಹಿಳೆಯರ ಹಕ್ಕನ್ನು ಕಿತ್ಕೊಳಕ್ಕಾಗ್ತದೆ. ಇವತ್ತು ನಾನು ಹೇಳ್ದಂಗೆ 515 ಜನದಲ್ಲಿ 200 ಜನ SC/STಗಳಿದ್ದಾರೆ, ನಿಮ್ಮ ಬಾಲ ಕಟ್ಟಾಗ್ತದೆ. 300 ಜನ ಲೇಡೀಸ್ ಇದ್ದಾರೆ, ನಿಮ್ಮ ಹಕ್ಕನ್ನು ಮಾಡ್ತಾ ಇದ್ದಾರೆ. ನೀವು ಅರ್ಥ ಮಾಡಿಕೊಂಡು ಜಾಗೃತರಾಗಿ, ಅರ್ಥ ಆಯ್ತಾ? ಈ ಕಳೆದ 15-20 ದಿನಗಳೊಳಗಡೆ ನೀವು ಇದನ್ನು ಒಂದು ತಡೆ ಹಾಕಿಲ್ಲ ಅಂತ ಹೇಳಿದ್ರೆ, ಆಮೇಲೆ ಬೇರೆ ಪಕ್ಷದವರು ಕೂಡ ನಾನು ಹೇಳಿದೆ, ಕಾಂಗ್ರೆಸ್ಸಲ್ಲಿ ಇರ್ಬೋದು, BJPಯಲ್ಲಿ ಇರ್ಬೋದು, ದಳದಲ್ಲಿರ್ಬೋದು, ನೀವು ಧ್ವನಿ ಎತ್ತಂದರೆ ನಿಮ್ಮ ಧ್ವನಿ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನಂತ ಗೊತ್ತಿಲ್ಲ. ನೀವೆಲ್ಲರೂ ಕೂಡ ಸಮಾಜದಲ್ಲಿರ್ತಕ್ಕಂಥ ಹೋರಾಟಗಳವರು ಕೂಡ, ಆಮೇಲೆ ಹಲವಾರು ಸಂಘಟನೆಗಳವರು ಕೂಡ, DSS ಇರ್ಬೋದು, ಕನ್ನಡ ಪರ ಸಂಘಟನೆಗಳಿರ್ಬೋದು, ಬೇರೆ ಅದಕ್ಕೆಲ್ಲ ಹೋರಾಟ ಮಾಡ್ತೀರಾ. ಇವತ್ತು DSS ಅವರಲ್ಲಿ ಮನವಿ ಮಾಡ್ತೀನಿ, ನಿಮ್ಮದೇ ಸಮುದಾಯದ 200-250 ಜನ ಮಕ್ಕಳು ಅವರ ಹಕ್ಕನ್ನು ಕೇಳ್ತಾ ಇದ್ದಾರೆ, ನೀವೇನು ಮಾಡ್ತಾಯಿದ್ದೀರಾ, ಏನು ಮಾಡ್ತಾಯಿದ್ದೀರಾ ಅಂತ ನನಗೆ ಅರ್ಥ ಆಗಿಲ್ಲ. ಇವತ್ತು ಮಹಿಳಾ ಮಂಡಳಿಗಳು, ಇಡೀ ಮಹಿಳೆಯರು 200 ಜನ ಮಹಿಳೆಯರು ಅವರ ಹಕ್ಕನ್ನು ಕೇಳ್ತಾ ಇದ್ದಾರೆ. ಮಹಿಳೆಯರು ಏನು ಮಾಡ್ತಾಯಿದ್ದೀರಾ?
ಮತ್ತು ಸ್ವಸಹಾಯ ಸಂಘ, ಶಿಶಕ್ತಿ ಸಂಘ 20 ಮಿನಿಮಮ್ 2 ಲಕ್ಷ, 2 ಅಂದರೆ 1 ಲಕ್ಷ ಜನ ಮಹಿಳೆಯರು ಇವತ್ತು ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪಿಂದ ಬದುಕ್ತಾ ಇದ್ದಾರೆ. ಆ 1 ಲಕ್ಷ ಮಹಿಳೆಯರು ಕೂಡ ತೊಂದರೆ ಆಗ್ತದೆ. ಹಾಗಾಗಿ ಈ ಪುರಸಭೆ ಕೇವಲ ಆಮೇಲೆ ಭಾಳ ಜನಕ್ಕೆ ಇವತ್ತಿಗೂ ಕೂಡ ಬದುಕಲಿಕ್ಕೆ ಹಕ್ಕುಪತ್ರಗಳು ಮನೆಗಳನ್ನು ಇವತ್ತು ಹಾಕ್ಕೊಂಡಿದ್ದಾರೆ. ಒಂದು ವೇಳೆ ಇದಾದರೆ 18 ಕಿಲೋಮೀಟ್ರ್ ಅಲ್ಲ, 1 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲೂ ಕೂಡ ಇಂದಿಗೂ ಕೂಡ ಯಾರಿಗೂ ಕೂಡ 94C ಮತ್ತು ಇವು ಯಾವ ಕೂಡ ಹಕ್ಕುಪತ್ರಗಳು ಸಿಗಲ್ಲ. ಒಂದು ಮನೆ ಸಿಗಲ್ಲ, ನಿಮ್ಮ ಮಕ್ಕಳಿಗೆ ಉದ್ಯೋಗ ಇರಲ್ಲ, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಡೈರಿ ಕೃಷಿ ಪತ್ವನ ಸಹಕಾರಗಳಿರಲ್ಲ. ಇವೆಲ್ಲ ಕಾಲಕ್ರಮೇಣ, ಈಗ ತಕ್ಷಣಕ್ಕಲ್ಲ, ಕಾಲಕ್ರಮೇಣ ನಮ್ಮದು ಮಾಯ ಆಗ್ತದೆ. ಅದಕ್ಕೆ ಇವತ್ತು ಫಸ್ಟ್ ಜನಗಣತಿ ಆಗಲಿ, ಜನಗಣತಿ ಆದಮೇಲೆ ನೀವು ಮಾಡಿ. ಜನಗಣತಿ ಆದಮೇಲೆ ಇವತ್ತು ಜನಗಣತಿ ಹೆಚ್ಚಿಗೆ ಮಾಡಿದ್ರೆ ಧ್ವಂಸಂದ್ರ ಸರ್ಜಾಪುರ ಅವೆಲ್ಲ ಹೆಚ್ಚಿಗೆ ಆಗ್ತದೆ, ಅದು ಮಾಡಲಿ. ಹಾಗಾಗಿ ನಾನು ಮಾಧ್ಯಮದವ್ರದ್ದು ಕೂಡ ಪಾತ್ರ ಇದೆ. ನಾನು ಈ ಹಿಂದೆ ಕೂಡ ಹೇಳಿದೆ, ನಮ್ಮ ತಾಲೂಕಲ್ಲಿ ಯಾಕೋ ಗೊತ್ತಿಲ್ಲ, ರಾಜ್ಯ ಮಟ್ಟದ ಪತ್ರಿಕೆಗಳು ಅಥವಾ ಮಾಧ್ಯಮದವರು ಎಲ್ಲೋ ಒಂದು ಕಡೆ ಅವರು ಕೂಡ ಕಣ್ಣು ಮುಚ್ಕೊಂಡಿದ್ದಾರೆ. ಅವ್ರದ್ದು ಕೂಡ ಈ ಸಮಾಜದ ಅಂಕುಡೊಂಕುಗಳಲ್ಲಿ ಅನ್ಯಾಯಗಳನ್ನು ಎದುರಿಸ್ತಕ್ಕಂಥ, ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ನಂದು ಸಂಪೂರ್ಣವಾಗಿ ನಾನು ಅವರಿಗೆ ನನ್ನ ಒಂದು ಧಿಕ್ಕಾರ ಇರಲಿ. ಯಾಕಂತ ಹೇಳಿದ್ರೆ ಇಂಥ ಒಂದು ತಾಲೂಕನ್ನು ಸರ್ವನಾಶ ಮಾಡಿರ್ತಕ್ಕಂಥ ವಿಚಾರವನ್ನು ಇವತ್ತು ರಾಜ್ಯ ಮಟ್ಟದ ಮಾಧ್ಯಮಗಳು ನಾವು 2 ಬಾರಿ ಸುದ್ದಿಯನ್ನು ಮಾಡಿದಾಗ ಕೂಡ ಬಿತ್ತರಿಸಿ ಜನರಿಗೆ ನಮ್ಮನ್ನೇ ಪ್ರಶ್ನೆ ಮಾಡಿರಿ, ಚಿನ್ನಪ್ಪ ನೀನು ಪುರಸಭೆ ಮಾಡಿದ್ರೆ ಏನಯ್ಯ ನಿನ್ನ ಕರ್ಮ ಅಂತ ಕೇಳಿ ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ಅದನ್ನು ಬಿಟ್ಟು ನೀವು ಯಾರೋ ನಿಜವಾಗ್ಲೂ ಇವತ್ತು ಕೂಡ ಮಾಧ್ಯಮ ಕೂಡ ಸರ್ಕಾರದ 4ನೇ ಅಂಗ. ಇವತ್ತಿಲ್ಲಿ ಬಂದಿರತಕ್ಕಂಥ ಸೋಷಿಯಲ್ ಮೀಡಿಯಾ ಮತ್ತು ಈ ಸಾಮಾಜಿಕ ಜಾಲತಾಣ ಮತ್ತು ನಮ್ಮ 1-2 ಪತ್ರಕರ್ತರು ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ನಮ್ಮೆಲ್ಲರದ್ದು ಪಾತ್ರ ಇದೆ. ಇವತ್ತೊಂದು ದಿನ ಇದನ್ನು ಉಳಿದು ಯಾರೋ ಒಂದು ತಳ ಸಮುದಾಯದವರು ನಾಳೆ ದಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಾಗ, ಇಂಥವ್ರ ಅಧ್ಯಕ್ಷರಾದಾಗ ನಮ್ಮ ಹೋರಾಟದ, ನಮ್ಮ ಮಾಧ್ಯಮ ಮಿತ್ರರ ಇತರದರೆಲ್ಲ ಒಂದು ಬಳುವಳಿ ಚಳುವಳಿಯ ಫಲ ಆಗ್ತದೆ. ಇವತ್ತು ವಿದ್ಯಾರ್ಥಿಗಳು ಅನ್ಯಾಯ ಆಗ್ತದೆ, ಮಹಿಳೆಯರಿಗೆ ತೊಂದರೆ ಆಗ್ತದೆ, ರೈತರಿಗೆ ತೊಂದರೆ ಆಗ್ತದೆ, ಕೃಷಿ ಕಾರ್ಮಿಕರಿಗೆ ತೊಂದರೆ ಆಗ್ತದೆ. ಕೇವಲ ಬರೀ ಅಲ್ಲಿ ಬೋರ್ಡ್, ನಾನು ಹೇಳಿದಾಗೆ ಬೋರ್ಡ್ ಆಗ್ತದೆ ಅಷ್ಟೇ. ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಪೂರಕವಾಗಿ ತಾಲೂಕಿನಲ್ಲಿ ನಾವೆಲ್ಲ ಕೂಡ ಮಾಯ ಆಗ್ತೀರಾ. ದಯಮಾಡಿ ಮತ್ತೊಮ್ಮೆ ಮನವಿ ಮಾಡಿಕೊಡ್ತೀನಿ, ಕನ್ನಡ ಸಂಘಗಳು, ಮಹಿಳಾ ಪರ ಹೋರಾಟಗಾರರು, ದಲಿತ ಪರ ಸಂಘಟನೆಗಳವರು ಮತ್ತು ಪಕ್ಷಾತೀತವಾಗಿ BJP ದಳ, ಕಾಂಗ್ರೆಸ್, ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಅದಕ್ಕೆ ಕೆಲವರು ಬರ್ತಾರೆ ಅಂದ್ಬಿಟ್ಟು ಪುಸ್ತಕಗಳೆಲ್ಲ ತಂದೆ. ನೀವು ಪುಸ್ತಕದ ಅಟ್ಲೀಸ್ಟು ನೋಡಿ, ಈ ಸೋಷಿಯಲ್ ಮೀಡಿಯಾದಲ್ಲಾದರೂ ತೋರಿಸ್ತೀನಿ, ಈ ಪುಸ್ತಕನ ಓದಿ, ಪುಸ್ತಕನ ತಗೊಂಡು ಪುಟ ಎಷ್ಟಪ್ಪ ಅಂತ ಹೇಳಿದ್ರೆ ಅದನ್ನು ಕೂಡ ಹೇಳ್ತೀನಿ ನಿಮ್ಗೆ ಭಯ ಆದರೆ. ಪುಟ 22ರಲ್ಲಿ ಎಲ್ಲ ಪಕ್ಷದ ನಾಯಕರುಗಳೇ, ಜಿಲ್ಲಾ ಪಂಚಾಯತ್ ಮೆಂಬರ್ಗಳೇ, ತಾಲೂಕ್ ಪಂಚಾಯತ್ ಮೆಂಬರ್ಗಳೇ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಮೆಂಬರ್ಗಳೇ, ಈ ಪುರಸಭೆ ಮಾಡಬೇಕಂದ್ರೆ ನೋಡಿ, ಕಾಯ್ದೆ ಕರ್ನಾಟಕ ಪೌರಸಭೆ ಅದೆಯಪ್ಪ, ಈ ಪುಸ್ತಕದಲ್ಲಿ 22ನೇ ಪುಟದಲ್ಲಿ ಈ 1 ಪೇಜನ್ನು ಓದ್ಕೊಂಬಿಡ್ರಿ. ಈ 1 ಪೇಜಿನ ಪ್ರಕಾರವಾಗಿ ಅವರು ಪುರಸಭೆಯನ್ನು ಮಾಡಬೇಕು. ಇದಕ್ಕೆ ವಿರುದ್ಧವಾಗಿದೆ. ಹಾಗಾಗಿ ನಾನು ಕೆಲವೊಂದು ಉದ್ಯೋಗವಾಗಿ 2 ಮಾತುಗಳನ್ನು ಹೇಳಿದ್ದೇನೆ. ಕಾರಣ ಏನಂತ ಹೇಳಿದ್ರೆ, ನನಗೆ ಹಲವಾರು ಜನ ಎಂಥದ್ದು ವಿಚಾರನ ಹೇಳ್ತಾರೆ, ಆದರೆ ಹೊರಗಡೆ ಬಂದು ಹೇಳಲಿಲ್ಲ. ಇನ್ನು ಮುಂದೆ ಆದರೂ ಹೇಳಲಿ ಅಂತ ಹೇಳ್ತಾ, ಮತ್ತು ಈ ತಾಲೂಕಿನಲ್ಲಿ ಯಾರೆಲ್ಲ ಈ ಒಂದು ಇನ್ನೂ ಕೂಡ 15-20 ದಿನ ಕಾಲಾವಕಾಶ ಇದೆ, ಅಷ್ಟರೊಳಗಡೆ ನೀವೆಲ್ಲ ಕೂಡ ಎಚ್ಚೆತ್ಕೋಬೇಕು. ಮತ್ತು ಇದು ಕೇವಲ ಚಿನ್ನಪ್ಪ, ವಿಜಯಕುಮಾರ್, ಮಹೇಶ್ ಅಥವಾ ಪುರುಷೋತ್ತಮ, ನಮ್ಮ ಕುಮಾರಾಚಾರ್ಯ ಅವರ ಸೊತ್ತಲ್ಲ. ನಮಗೆ ಅರಿವು ಬಂದಿದ್ದನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಅದನ್ನು ತಗೊಳೋದು ಬಿಡೋದು ಜನರಿಗೆ ಬಿಟ್ಟಿದ್ದು. ಆದರೆ ಅದನ್ನು ಕೊಂಡಿಯ ಕೆಲಸ ಮಾಡ್ತಕ್ಕಂಥದ್ದು ವಿಚಾರವಂತರು, ಹೋರಾಟಗಾರರು, ಮಾಧ್ಯಮದ ಕೂಡ ಕೆಲಸ. ಯಾಕಂದರೆ ಮಾಧ್ಯಮದೇ ಭಾಳ ದೊಡ್ಡ ಕೆಲಸ. ಮಾಧ್ಯಮ ಸರ್ಕಾರದ 4ನೇ ಅಂಗ. ರಾಜಕೀಯದವ್ರು ತಪ್ಪು ಮಾಡೋದು, ತಿದ್ದೋದು ಇದೇನೆ. ಅಧಿಕಾರಿಗಳು ತಪ್ಪು ಮಾಡಿದ್ರು ಕೂಡ ಮಾಧ್ಯಮನೇ. ಜನಪ್ರತಿನಿಧಿಗಳು ತಪ್ಪು ಮಾಡಿದ್ರು ಕೂಡ ಮಾಧ್ಯಮನೇ. ಒಳ್ಳೆಯದು ಕೆಟ್ಟದ್ದನ್ನು ತಿಳಿಸ್ತಕ್ಕಂಥ ಈ ದೇಶದಲ್ಲಿ ಯಾವುದಾದ್ರು ಅಸ್ತ್ರ ಇದೆ ಮಾಧ್ಯಮ. ಹಂಗಾಗಿ ನಿಮ್ಮ ಮಾಧ್ಯಮ ಕೂಡ ನಾನು ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ವಿಚಾರವನ್ನು, ಆಮೇಲೆ ನಮ್ಮ ನವೀನ್ ಅವ್ರ ಹತ್ರ ಮತ್ತು ಇವರು ನಮ್ಮ ಪತ್ರಕರ್ತರಲ್ಲಿ ಏನಂತ ಮನೆ ಅಂತ ಹೇಳಿದ್ರೆ, ಭಾಳ ಸ್ಪಷ್ಟವಾಗಿ ವಿಚಾರನ ಇಷ್ಟೇ ಏನಪ್ಪ ಅಂತ ಹೇಳಿದ್ರೆ, ಪುರಸಭೆ ಮಾನದಂಡ ಹಿಂಗಿದೆ,
ಆನೇಕಲ್ ತಾಲೂಕಲ್ಲಿ ಇಷ್ಟಿದೆ, ಇಷ್ಟು ಸಾವಿರಕ್ಕೆ ಇಷ್ಟಿದೆ. ಇದು ಮಾಡ್ತಕ್ಕಂಥದ್ದು ಸರಿನೋ ತಪ್ಪು ಅಂತಕ್ಕಂಥ ಆ ಸುದ್ದಿನ ಆಗಬೇಕು ಹೊರತಾಗಿ ಬೇರೆ ನಾವು ಕಾಮನ್ನಾಗಿ ಬಂದಾಗ ಅರ್ಥ ಆಗಲ್ಲ. ಮೊನ್ನೆ ಯಾವುದೋ ಒಂದು ಪತ್ರಿಕೆಯಲ್ಲಿ ನೋಡಿದ್ವಿ, ನಾವೇ ಒಂದು ಹೇಳಿದ್ವಿ ಅದೇ ಒಂದಾಗಿ, ಮತ್ತು ಇನ್ನೊಬ್ಬರು ಬೇರೆ ಥರ ಹೇಳ್ತಾರೆ. ಆವಾಗ ಜನರಿಗೆ ತಪ್ಪು ಸಂದೇಶ ಹೋಗ್ಬಿಡ್ತದೆ. ಏನೋ ಕೋಟ್ಯಾಂತರ ರೂಪಾಯಿ ಬರ್ತದಂತೆ, ಏನಕ್ಕೆ ಬರ್ತದೆ ಕೋಟ್ಯಾಂತರ ರೂಪಾಯಿ, ಹೆಂಗೆ ಬರ್ತದೆ? ಇವತ್ತು ಆನೇಕಲ್ ತಾಲೂಕಲ್ಲಿ ನಗರಸಭೆ ಪುರಸಭೆ ಆಗಿರ್ತಕ್ಕಂಥ ಹತ್ತುಬೆಲೆ ಮತ್ತು ಬೊಮ್ಮಸಂದ್ರಕ್ಕೆ ಈ ಬಾರಿ ಯಾವುದೇ ದುಡ್ಡಿಲ್ಲ. ಅಲ್ಲಮ್ಮ ಅದೇ ಯಾವುದೇ ಕಾರಣಕ್ಕೂ ದುಡ್ಡಿಲ್ಲ ಈ ಸಾರಿ. ಯಾಕಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ 43 ಸ್ಥಳೀಯ ಆಡಳಿತಗಳಿಗೆ ಬಾಡಿಗಳಿಗೆ ಸುಮಾರು 4,000 ಕೋಟಿ ನೋಡಿ, 43 ನಗರಾಡಳಿತಗಳಿಗೆ 4,000 ಕೋಟಿ ಬರೆ ಬರ್ತಾಯಿದೆ. ಇವತ್ತೆಲ್ಲ ಇಗ್ತಾ ಇದ್ದಾರಲ್ಲ ಪುರಸಭೆ ನಗರಸಭೆ ಆದರೆ ನಮ್ಮ ಕೋಟಿ ಬರೀ. ಯಾಕಂತ ಹೇಳಿದ್ರೆ ಒಂದು ಪುರಸಭೆ ನಗರಸಭೆ ಆದರೆ ಅದರಲ್ಲಿ ಅಚೀವ್ಮೆಂಟ್ ಮಾಡಿದರೆ ಮಾತ್ರ ಹಣ ಕೊಡೋದು ಅಲ್ವ ಸರ್? ಅವರಿಗೆ ಅಚೀವ್ಮೆಂಟ್ ಕೊಟ್ಟಿರ್ತಾರೆ, ಇಂತಿಂಥ ಕೆಲಸ ಮಾಡಿದರೆ ಮಾತ್ರ ನಿಮಗೆ ಅನುದಾನವನ್ನು ಕೊಡ್ತೀರಿ ಅಂತ. ಈ 43ರಲ್ಲಿ ಪಾಲಿಕೆಗಳು ಮೈಸೂರು, ತುಮಕೂರು, ಶಿವಮೊಗ್ಗ ಸ್ಥಳೀಯ ಸಂಸ್ಥೆಗಳಲ್ಲಿ ನೋಡಿ, ನಮ್ಮ ಶ್ರೀರಾಮ್ಪುರ, ಬೆಂಗಳೂರು ನಗರ ಜಿಲ್ಲೆಯ ಹತ್ತುಬೆಲೆ ಮತ್ತು ಬೊಮ್ಮಸಂದ್ರ ಈ ಎರಡೂ ಇದೆಲ್ಲವೂ ಕೂಡ ಆಗ್ತದೆ ಅಂತ ಕಾರಣಕ್ಕಾಗಿ ನಾವು ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ತೆರಿಗೆ ಹಣದಲ್ಲಿ ಆಮೇಲೆ 60% ಅವ್ರ ಸಂಬಳಕ್ಕೆ ಎತ್ಕೊಂಡ್ಬಿಡ್ತಾರೆ. ವಿಜಯಕುಮಾರ್ ಸರ್ ಹೇಳಿದ್ರಲ್ಲ, 18ರಿಂದ 20 ಕೋಟಿ ಅವರ ಸಂಬಳಕ್ಕೆ ಹೋಗ್ತದೆ. ಆದರೆ ಪಂಚಾಯತ್ ಇದ್ದರೆ ಆ 20 ಕೋಟಿ ಆ ಪಂಚಾಯತಿಯಲ್ಲಿ ಕೆಲಸ ಆಗ್ತದೆ. ಹಾಗಾಗಿ ಮತ್ತೊಮ್ಮೆ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಅನಿಸಿಕೆಗಳನ್ನು ವಂದಿಸುತ್ತಾ, ನಮ್ಮ ಮಹೇಶ್ ಶರ್ಮೆ 2 ಮಾತು ಲಾಸ್ಟಲ್ಲಿ